ಪ್ರಶ್ನೆ ಸಂಖ್ಯೆ 415 ಗೌರವಾನ್ವಿತ ಸಮಾಜ ಕಲ್ಯಾಣ ಸಚಿವರಿಗೆ ಕೇಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಅಂಬೇಡ್ಕರ್ ನಿಗಮಕ್ಕೆ ಎಷ್ಟು ಹಣವನ್ನು ಮಂಜೂರಾತಿ ಆಗಿದೆ ಅನ್ನುವಂಥದ್ದು ನಾನು ಗಮನ ಸೆಳೆದಿದೆ. ಸರ್ಕಾರವೇ ಕೊಟ್ಟಂತ ಉತ್ತರದಲ್ಲಿ ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಾಗ 22-23ರಲ್ಲಿ 218 ಕೋಟಿ ರೂಪಾಯಿನ ಅದಕ್ಕೆ ಬಿಡುಗಡೆ ಮಾಡಿತ್ತು. ಈ ವರ್ಷ 124 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಹತ್ತತ್ರ 100 ಕೋಟಿ ರೂಪಾಯಿ ಅನುದಾನಗಳು ಒಂದು ನಿಗಮಕ್ಕೆ ಇವತ್ತು ಕಡಿಮೆ ಆಗಿದೆ. ಅದರ ಪರಿಣಾಮವಾಗಿ ಆ ನಿಗಮದಿಂದ ಬೇರೆ ಬೇರೆ ಯೋಜನೆ ಮತ್ತು ಕಾರ್ಯಕ್ರಮಗಳಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಗೊತ್ತು. ನಮ್ಮೆಲ್ಲ ಶಾಸಕರ ಅನುಭವದಲ್ಲೂ ಕೂಡ ಇದೆ. ಗಂಗಾ ಕಲ್ಯಾಣಕ್ಕೆ ಎಷ್ಟು ಕಡಿಮೆ ಆಯಿತು, ಸ್ವ ಉದ್ಯೋಗ ನೇರ ಸಾಲಕ್ಕೆ ಎಷ್ಟು ಕಡಿಮೆ ಆಯ್ತು, ಹಿಂಗೆಲ್ಲ ಗೊತ್ತಾಯ್ತು. ನಾನು ಮಾನ್ಯ ಮಾದೇವಪ್ಪನವ್ರ ಹತ್ರ ವಿನಂತಿ ಮಾಡೋದು, ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಬಂದಾಗ ಅದಕ್ಕೊಂದು ಹೊಸ ಕಾಯಕಲ್ಪ ಬರುತ್ತೆ, ಆ ಅಂಬೇಡ್ಕರ್ ನಿಗಮದಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ ಅಂತ ಅನ್ಕೊಂಡಿದ್ವಿ. ನೀವು 100 ಕೋಟಿ ರೂಪಾಯಿಯನ್ನ ಕಡಿಮೆ ಮಾಡ್ತೀರಾ ನಿಗಮಕ್ಕೆ, ಒಂದು ನಿಗಮಕ್ಕೆ. ನಾನು ನಿಮ್ಮ ಸಮಾಜ ಕಲ್ಯಾಣದಲ್ಲಿರುವಂತಹ ಉಳಿದ ಎಲ್ಲ ಇಲಾಖೆಗಳಿಗೆ ಕೇಳೋದಿಲ್ಲ. ಒಂದು ನಿಗಮಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಕಡಿಮೆ ಆಗುತ್ತೆ ಅಂತ ಆದ್ರೆ ಆ ಸಮುದಾಯದಿಂದ ಬರ್ತಾ ಇರೋ ಜನರಿಗೆ ಈ ಸರ್ಕಾರ ಯಾವ ನ್ಯಾಯವನ್ನು ಕೊಟ್ಟಿದೆ ಅನ್ನೋದು ಮೊದಲನೇದು. ಆ ಸಮುದಾಯದಿಂದ ಬಂದಂತವ್ರು ನಿಮ್ಮ ಲೇಖನ ನೋಡಿದೆ ನಾನು ಇವತ್ತು ಪತ್ರಿಕೆಯಲ್ಲಿ. ನೀವು ಸರ್ಕಾರನ ಈ ಪ್ರಮಾಣದಲ್ಲಿ ಸಮರ್ಥನೆ ಮಾಡ್ಕೋಬಾರ್ದು, ಆ ಸಮುದಾಯಕ್ಕೆ ಏನಾದ್ರು ನ್ಯಾಯ ಕೊಡ್ತೀರಿ ಅಂತ ಅನ್ಕೊಂಡಿದ್ವಿ. ಇರ್ಲಿ, ನಾನು ಆ ವಿಷಯಕ್ಕೆ ಆಮೇಲೆ ಬರ್ತೀನಿ. ಎರಡನೇದು, ಭೂ ಒಡೆತನಕ್ಕೆ ಸಂಬಂಧಪಟ್ಟಂತೆ ಅವ್ಯವಹಾರಗಳಾಗಿರುವಂತದ್ದು. ಆ ಭೂ ಒಡೆತನಕ್ಕೆ ಸಂಬಂಧಪಟ್ಟಂತೆ ಬಿಜಾಪುರದಲ್ಲಿ ಆದಂತಹ ಘಟನೆಗಳನ್ನು ಕೂಡ ನೀವು ಉತ್ತರದಲ್ಲಿ ಉಲ್ಲೇಖ ಮಾಡಿದಿರಿ. ಲೋಕಾಯುಕ್ತದ ಒಂದು ವರದಿ ಇದೆ. ಲೋಕಾಯುಕ್ತದಲ್ಲಿ 16 ಕೋಟಿ ರೂಪಾಯಿ ನಷ್ಟ ಆಗಿದೆ ಎನ್ನುವಂಥದ್ದನ್ನ ಲೋಕಾಯುಕ್ತ ತನ್ನ ವರದಿನಲ್ಲಿ ಹೇಳಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾರಿಗೆ ನಿಜವಾಗಿ ಭೂ ಒಡೆತನದ ಜಮೀನುಗಳು ಸಿಗಬೇಕಾಗಿತ್ತೋ ಅವರಿಗೆ ಸಿಗೋದ್ರೆಲ್ಲ ಒಂದ್ ಕಡೆ ಅನ್ಯಾಯ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ನಿಮ್ಮ ಹತ್ರ ಆಗ್ರಹ ಮಾಡೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಹಣವನ್ನ ಜಾಸ್ತಿ ಮಾಡ್ತೀರಿ, ಅದರಿಂದ ಸಿಗುವಂತ ಸೌಲಭ್ಯಗಳ ಸಂಖ್ಯೆಯನ್ನ ಎಷ್ಟು ಜಾಸ್ತಿ ಮಾಡಲಿಕ್ಕೆ ಈ ಸರ್ಕಾರ ಬದ್ಧ ಆಗಿದೆ, ಮತ್ತು ಭೂ ಒಡೆತನ ಕ್ಷೇತ್ರದಲ್ಲಿ ಯಾರ್ಯಾರು ಅವ್ಯವಹಾರ ಮಾಡಿದರೆ ಅಂತವ್ರ ಮೇಲೆ ಏನು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ ಸಿದ್ಧ ಆಗಿದೆ ಅನ್ನೋದನ್ನು. ಮಾನ್ಯ ಸಭಾಧ್ಯಕ್ಷರೇ, ಹಿರಿಯ ಸುನೀಲ್ ಕುಮಾರ್ ಅವರು ಎತ್ತಿರತಕ್ಕಂಥ ವಿಷಯ ಎಸ್ಸಿ ಸಮುದಾಯದ ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಸಮಸ್ಯೆಗಳಿಗೆ ಪ್ರಮುಖವಾದಂಥ ಕಾರ್ಯಕ್ರಮಗಳು ಕೊಡ್ತಕ್ಕಂಥ ಪ್ರಶ್ನೆ. ಅದು ಪಕ್ಷಾತೀತವಾಗಿ ನಾವೆಲ್ಲರೂ ಮಾಡಲೇಬೇಕಾದಂಥ ಕೆಲಸ. ಕಳೆದ ಸಾಲಿನಲ್ಲಿ ಕೊಟ್ಟಂಥ ಹಣ ಮತ್ತು ಹಿಂದಿನ ಸಾಲ ಕೊಡ್ತಕ್ಕಂಥ ಹಣನ ಹೇಳುವಾಗ ಒಂದೇ ನಮ್ಮ ಟರ್ನ್ ಕಿ ಇದರಲ್ಲಿ ಒಂದು ಕಡೆ ಎಲ್ಲ ಕನ್ಸಾಲಿಡೇಟ್ ಆಗಿತ್ತು ಇದು. ಆಮೇಲೆ ಅದು ಟರ್ನ್ ಕಿ ಇದ್ಮೇಲೆ ಎಲ್ಲ ಕಡೆ ಡಿವೈಡ್ ಆದಮೇಲೆ ಬೇರೆ ಬೇರೆ ಇಲಾಖೆಗಳಿಗೆ ಅದರ ಹಂಚಿಕೆ ಆದಮೇಲೆ, ಮರು ಹಂಚಿಕೆ ಆದಮೇಲೆ ಅದರ ಪ್ರಮಾಣ ಕಡಿಮೆ ಆಯಿತು. ಆದರೆ ಹಾಗಂತ ಹೇಳಿ ಈ ನಿಗಮಗಳಿಗೆ ದುಡ್ಡನ್ನು ಕಡಿಮೆ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ. 1991ನಲ್ಲಿ ಭೂ ಒಡೆತ ಯೋಜನೆ ಪ್ರಾರಂಭ ಆಯಿತು. ಭೂ ಒಡೆತನ ಯೋಜನೆ ನಮ್ಮ ಈ ಸಮುದಾಯಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಅಂಬೇಡ್ಕರ್ ಅವರು ದಲಿತರು ಭೂಮಿಯನ್ನು ಹೊಂದುವಂಥ ವಿಷಯದಲ್ಲಿ ಲ್ಯಾಂಡ್ ಇಸ್ ಎ ಸೋಷಿಯಲ್ ಸ್ಟೇಟಸ್ ಅಂತ ಹೇಳಿದರು. ಆ ಭೂಮಿಯನ್ನು ಪಡ್ಕೊಂಡು ವ್ಯವಸಾಯ ಮಾಡಿ ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದ ಹತ್ರ ಮಾಡಿದ್ದೀವಿ. ಅದರಿಂದ ನಾವು ಕಡಿಮೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ, ಅದರ ಹಂತ ಹಂತವಾಗಿ ಜಾಸ್ತಿನೇ ಮಾಡಿ ಭೂ ಒಡೆತನಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಆ ಜನರಿಗೆ ಸ್ವಾವಲಂಬ ಜೀವನ ಬದುಕು ಕಾರ್ಯಕ್ರಮಗಳನ್ನು ಹಾಕೊಂಡು ಮಾಡ್ತೀವಿ. ಮತ್ತು ತಾವು ಏನು ಉದ್ದೇಶ ಇಟ್ಕೊಂಡಿದ್ದೀರಿ ಈ ಇಲಾಖೆಗೆ ಹೊಸ ಕಾಯಕಲ್ಪಗಳು, ಅದನ್ನು ಮಾಡೇ ಮಾಡ್ತೀವಿ. ಅದರ ಬಗ್ಗೆ ಅನುಮಾನ ಪಡಬೇಕಾದ ಅಗತ್ಯ ಇಲ್ಲ. ಇವತ್ತೇನು ಭೂ ಒಡೆತಲ್ಲಿ ಬಿಜಾಪುರದಲ್ಲಿ ಒಂದು ಸುವರ್ಣ ನ್ಯೂಸ್ ವರದಿ ಮಾಡುತ್ತೋ ಅಲ್ಲಿ ದುರುಪಯೋಗ ಆಗಿದೆ ಅಂತೇಳಿ ಅದರ ಆಧಾರದ ಮೇಲೆ ನಾವು FIR ಮಾಡಿದ್ದೀವಿ. ಇಂಡಿ ತಾಲೂಕಲ್ಲಿ FIR ಮಾಡಿ ಮತ್ತು DC ಗಳಿಗೆ ಪತ್ರ ಬರೆದು ಎನ್ಕ್ವೈರಿ ಮಾಡಿ ಅಂತ, ಆ ನಡೆದಿರ್ತಕ್ಕಂಥ 4-5 ಜಿಲ್ಲೆ ಎಲ್ಲಿದ್ರು ಎನ್ಕ್ವೈರಿ ಮಾಡಿ ಅಂತೇಳಿ ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಅವ್ರು ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡ್ತೀವಿ. ಮತ್ತು ಈ ನಿಯಮಗಳಿಗೆ ಹೆಚ್ಚು ಹಣವನ್ನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡಿದ್ದೀವಿ. ಖಂಡಿತವಾಗಿ ಇದನ್ನು ಬಲಪಡಿಸಿ ಈ ಸಮುದಾಯಗಳ ಆರ್ಥಿಕ ಶಕ್ತಿಯನ್ನು ಮತ್ತು ಲ್ಯಾಂಡ್ ಸ್ಕೀಮ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ಮಾನ್ಯ ಶಾಸಕರಿಗೆ ನಾನು ಭರವಸೆ ಕೊಡೋಕ್ಕೆ ಮಾನ್ಯ ಅಧ್ಯಕ್ಷರೇ, ನೀವು ನಿಗಮಕ್ಕೆ ಈ ವರ್ಷ ಹಣ ಕಡಿಮೆ ಆಗಿದೆ ಅನ್ನೋದನ್ನ ಒಪ್ಕೊಳ್ಳಿ, ಮತ್ತು ಅದರ ಪರಿಣಾಮವಾಗಿ ಫಲಾನುಭವಿಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ ಅನ್ನೋದನ್ನ ಸರ್ಕಾರ ಒಪ್ಕೊಳ್ಬೇಕು. ನಾನು ಆಗ್ಲೇ ಹೇಳಿದಂತೆ 218 ಕೋಟಿ ರೂಪಾಯಿ ಕಳೆದ ವರ್ಷ ಇತ್ತು, ಈ ವರ್ಷ 124 ಕೋಟಿ. ನಿಮ್ಮ ಆನ್ಸರ್ ಅಲ್ಲಿ ಹೇಳ್ತಾ ಇದ್ದೀರಿ ನೀವು
124 ಕೋಟಿ ರೂಪಾಯಿ ಬಿಡುಗಡೆ ಆಗಿದ್ರಲ್ಲಿ ಬಳಕೆ ಆಗಿದ್ದು 104 ಕೋಟಿ, ಅಲ್ಲೂ 20 ಕೋಟಿ ರೂಪಾಯಿ ಕಡಿಮೆ ಆಯ್ತು. ಅಗೇನ್ ಇದನ್ನ ಏನು ಅಂತ ಹೇಳಿ, ಮತ್ತೆ ಆ ನಿಗಮಕ್ಕೆ ಹಣ ಜಾಸ್ತಿ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲರದ್ದು ಭಿನ್ನಾಭಿಪ್ರಾಯ ಇಲ್ಲ, ನಾವೇ ಬಜೆಟ್ ಅನ್ನು ಪಾಸ್ ಮಾಡಿಕೊಟ್ಟಿರೋದು. ಎರಡನೇದು ನಂದು ಬಹಳ ನಿಮ್ಮ ಗಮನ ಸೆಳೀತಾ ಇರುವಂತದ್ದು, ಭೂ ಒಡೆತನದ ಯೋಜನೆಯಲ್ಲಿ ಗರಿಷ್ಠ ಮಿತಿ 20 ಲಕ್ಷ ರೂಪಾಯಿಯನ್ನ ಇಟ್ಟಿದ್ದೀರಿ ನೀವು. ಈಗ ನೀವು ಸ್ಟಾಂಪ್ ಡ್ಯೂಟಿಯನ್ನ ನಿಮ್ದೇ ಸರ್ಕಾರ ಜಾಸ್ತಿ ಮಾಡಿದೆ. 20 ಲಕ್ಷ ರೂಪಾಯಿಗೆ ಯಾರು ಜಮೀನು ಕೊಡ್ತಾರೆ? ಇವತ್ತು ಜಮೀನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಮನೆಯಿಂದ 10 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಆ ಭೂ ಒಡೆತನ ಅಂತ ಹೇಳಿ ನೀವು ಅದನ್ನ ರೂಲ್ಸ್ ಮಾಡಿದಿರಿ. ಅದನ್ನ ರಿಲ್ಯಾಕ್ಸ್ ಮಾಡಿ ಆ ತಾಲೂಕಿಗೆ ಸಂಬಂಧಪಟ್ಟಂತ ಯಾವುದೇ ಪರಿಶಿಷ್ಟ ಜಾತಿ ಪಂಗಡ ಅಂತ ಮಾಡಿ 20 ಲಕ್ಷ ರೂಪಾಯಿಯ ಗರಿಷ್ಠ ಮಿತವನ್ನ ಜಾಸ್ತಿ ಮಾಡಿದ್ರೆ ಆ ಬಂಧುಗಳಿಗೆ ಏನಾದ್ರೂ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ. ಹಾಗಾಗಿ ನಿಮ್ಮ ಕಳಕಳಿ ಅನುದಾನ ಬಿಡುಗಡೆ ಮಾಡೋದ್ರ ಮುಖಾಂತರ ಇರಬೇಕು, ನನ್ನನ್ನು ಕನ್ವಿನ್ಸ್ ಮಾಡೋದ್ರಲ್ಲ. ಲ್ಯಾಂಡ್ ಪ್ರೈಸ್ ಬಗ್ಗೆ ನೋಡೋಣ. ಅವ್ರು ಸಲಹೆ ತಗೊಂಡು 20 ಲಕ್ಷ ಅಂತ ಹೇಳಿ ಚಿಕ್ಕಬಳ್ಳಾಪುರ, ಬೆಂಗಳೂರು, ಅರ್ಬನ್, ರೂರಲ್ ಈ ಕಡೆ ಪಕ್ಕದ ಬಿಟ್ಟು ಬೇರೆ 20 ಲಕ್ಷ ಅಂತ ಹೇಳಿದ್ರೆ ಐ ವಿಲ್ ಅಗ್ರಿ ವಿತ್ ಯು. ಅಷ್ಟು ಇದಕ್ಕೆ ಸಿಗೋದಿಲ್ಲ ಅಂತೇಳಿ ಐ ವಿಲ್ ಹ್ಯಾವ್ ಎ ಡಿಸ್ಕಷನ್, ಐ ವಿಲ್ ಟೇಕ್ ಯುವರ್ ಸಜೆಷನ್. ಮತ್ತು ಹಣ ಬಿಡುಗಡೆ ಮಾಡೋಕ್ಕೆ ಹೆಚ್ಚು ಆಸಕ್ತಿ ವಹಿಸಿ ಇದನ್ನು ಶಕ್ತಿಯುತವಾಗಿ ಮಾಡೋಕ್ಕೆ ನಾನು ಖಂಡಿತವಾಗಿ ಮುಖ್ಯಮಂತ್ರಿಗಳಿಗೆ ಬಹಳ ಹತ್ರ ಇರುವಂತವ್ರು ನೀವು. ನೀವೇ ಇಷ್ಟು ಅಸಹಾಯಕರಾಗಿ ನೀವೇ ಇಷ್ಟು ಹತ್ರ ಇರೋರು, ಕಿಚನ್ ಕ್ಯಾಬಿನೆಟ್ ನಿಮ್ಮ ಹತ್ರ ಇರೋದು, ನಿಮಗೆ ಹಣ ತಗೊಳ್ಳಿಕ್ಕೆ ಅವರ ಸಲಹೆಗಳನ್ನ ಖಂಡಿತವಾಗಿ ಸ್ವೀಕಾರ ಮಾಡ್ತೀನಿ. ನಿಮ್ಮ ಸಲಹೆಗಳನ್ನ ಜನಪರವಾಗಿರ್ತಕ್ಕಂಥ ಜನರ ಅಭಿವೃದ್ಧಿ ಪರ ಸಲಹೆಗಳನ್ನ ಖಂಡಿತವಾಗಿ ಸ್ವೀಕಾರ ಮಾಡ್ತಾರೆ. ಕೋನರೆಡ್ಡಿ ಇರ್ಬೋದು, ಲೋನ್ ಆಗಿರ್ಬೋದು, ಟಾರ್ಗೆಟ್ ಕೊಡ್ತೀರಾ? ಡಾಕ್ಟರ್ ಕೂತ್ಕೊಳ್ಳಿ. ಚುಕ್ಕೆ ಗುರುತಿನ ಪ್ರಶ್ನೆ 280 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಕೇಳಕ್ಕೆ ಬಯಸ್ತೀನಿ. ಉತ್ತರವನ್ನು ಒದಗಿಸಲಾಗಿದೆ ಸರ್, ಉತ್ತರ ಐತಲ್ಲ ಸರ್, 500 ಕಿಲೋಮೀಟರ್ಗೆ ಅಂತ ರಿಸ್ಟ್ರಿಕ್ಟ್ ಮಾಡ್ಯಾರ ಸರ್. 500 ಜನ ಇರ್ತಕ್ಕಂಥದ್ದು PMJS ರೋಡ್ ಅಂದಾಗ ಎಲ್ಲ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಆ ಮಾನದಂಡಗಳನ್ನ ಬದಲಿ ಮಾಡೋಕ್ಕೆ ತಾವು ಒತ್ತಾಯವನ್ನು ಮಾಡಬೇಕಂತ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರು 3 ಪ್ರಶ್ನೆಯನ್ನು ಕೇಳಿದ್ದಾರೆ. ಮೂಲತಃವಾಗಿ ರೈತರ ಪರವಾಗಿ ಏನು ಹಣಾದಿ ರಸ್ತೆ ಇರ್ಬೋದು ಅಥವಾ ಅವರ ಹೊಲಕ್ಕೆ ಹೋಗುವ ದಾರಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದು ನಮ್ಮ ಗ್ರಾಮ ನಮ್ಮ ಹೊಲ ಅದು ಯೋಜನೆ ಬಂದಾಗಿರೋದ್ರಿಂದ ಈಗ ಹೊಸ ರೂಪದಲ್ಲಿ ತರಲಿಕ್ಕೆ ಈ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀನಿ ಮಾನ್ಯ ಅಧ್ಯಕ್ಷರೇ. ಅದು ಕೂಡ ಈ ಬಜೆಟ್ನಲ್ಲಿ ಮಂಡನೆ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದರ ಜೊತೆಗೆ ಪ್ರಗತಿ ಪಥ ಅಂತ ಏನು ಒಂದು ವಿನೂತನವಾದಂಥ ಕಾರ್ಯಕ್ರಮ ಇದೆ. 5,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಇವತ್ತು ನಾವು ಎಲ್ಲ ಶಾಸಕರಿಗೆ ಕನಿಷ್ಠ 15 ಕಿಲೋಮೀಟರನ್ನು ಕೊಡಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಅದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಇಂದ ಮೊನ್ನೆ ನಮಗೆ ಸಹಮತಿ ಸಿಕ್ಕಿದೆ. ಈ ತಿಂಗಳ ಒಳಗಡೆ ಎಲ್ಲ ಮಾನದಂಡಗಳು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ತಲುಪಿಸ್ಬಿಟ್ಟು ಎಲ್ಲ ಶಾಸಕರಿಂದ ಅವರ ಆದ್ಯತೆ ಮೇರೆಗೆ ಆ ಯೋಜನೆಯನ್ನ ಜಾರಿಗೆ ನಾವು ತರ್ತೀವಿ ಅಧ್ಯಕ್ಷರೇ. ಕೊನೆಯದಾಗಿ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಈಗ 4ನೇ ಹಂತದ ಏನು ಮಾನದಂಡಗಳು ಬಂದಿವೆ ಅಧ್ಯಕ್ಷರೇ. ನಮ್ಮ ರಾಜ್ಯದಲ್ಲಿ ಎಲ್ಲ ದೊಡ್ಡ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಸ್ಯಾಚುರೇಟ್ ಆಗಿದೆ ಅವ್ರ ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ. ಸೊ ನಾವು ಅದನ್ನ ಸರಳೀಕರಣ ಮಾಡಬೇಕು ಅಂತ ಈಗಾಗಲೇ ನಾನು ಒಂದು 3-4 ತಿಂಗಳ ಹಿಂದೆ ನಾನು ಪತ್ರ ಬರೆದಾಗ ಅದನ್ನ ಮಾನದಂಡಗಳನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ತಿರಸ್ಕಾರ ಮಾಡಿ ಕೊಟ್ಟಿದ್ದಾರೆ ಅಧ್ಯಕ್ಷೆ. ಮತ್ತೊಮ್ಮೆ ನಮ್ಮ ರಾಜ್ಯದ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ನನ್ನ ವಿನಂತಿಯನ್ನ ನಾನು ಮಾಡುವ ಕೆಲಸವನ್ನು ಮಾಡ್ತೀನಿ ಅಧ್ಯಕ್ಷರೇ. ಆದರೆ PMJSY ನಮಗೆ ಏನು ಮಾನದಂಡಗಳ ಸರಳೀಕರಣ ಮಾಡಬೇಕಂದ್ರೆ ಪಾಪ್ಯುಲೇಷನ್ ಕಮ್ಮಿ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಅದು ಆಗ್ಲಾರ್ದ ಕಾರಣನೇ ನಾವು ಪ್ರಗತಿ ಪಥ ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಪಥ ಯೋಜನೆಗಳನ್ನು ನಾವು ತಂದಿದ್ದೇವೆ. ಈ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಕೂಡ ನಮಗೆ ಬಂದ್ರೆ ನಮ್ಮ ಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳ ಒಂದು ಉತ್ತಮವಾದಂತ ರಸ್ತೆ ಸಂಪರ್ಕ ಆಗುತ್ತೆ ಅಂತ ನಮ್ಮ ಇಲಾಖೆಯವರು ಪ್ರಯತ್ನ ನಡೆಸಿದ್ದಾರೆ ಅಧ್ಯಕ್ಷರೇ. ಇದಕ್ಕಿಂತ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಧ್ಯಕ್ಷ. ಇಲ್ಲ, ಮಾನ್ಯ ಸಚಿವರು ಸರಿಯಾಗಿ ಉತ್ತರ ಕೊಟ್ಟು ಸರ್. ಒಂದು ಈ ರೈತರು ಏನ್ ಜಮೀನುಗಳಿಗೆ ಮಾಡ್ಬೇಕಂತಾರೆ ಒಂದು ದೊಡ್ಡ ಐತಿಹಾಸಿಕ ನಿರ್ಣಯ ಆಗಿದೆ ಸರ್. ಈ ವ್ಯವಸ್ಥೆ ನಮ್ಮಲ್ಲ ನಮ್ಮ ರಸ್ತೆಯನ್ನು ಕಂಟಿನ್ಯೂ ಮಾಡಿ ಪ್ರಗತಿ ಪಥ ಏನು ಹೊಸದು ಮಾಡತ್ತೀರಿ ಸರ್ ಅದನ್ನು ಮುಂದುವರ್ಸಿ ಅಂತ ತಮ್ಗೆ ಒತ್ತಾಯ ಮಾಡ್ತೇನೆ. ಆಯ್ತು. ಮಹೇಶ್ ತೆಂಗಿನಕಾಯಿ. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 207 ಮಾನ್ಯ ಕಾರ್ಮಿಕ ಸಚಿವರಿಗೆ ಕೇಳಬೇಕು. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ನಾನು ವಿಶೇಷವಾಗಿ ಕಟ್ಟಡ ಕಾರ್ಮಿಕರ ಮಕ್ಕಳ ವಿವಾಹಕ್ಕೆ ದೊರಕಬೇಕಾಗಿರ್ತಕ್ಕಂಥ
ಅನುದಾನದ ಬಗ್ಗೆ ನಾನು ಮಾನ್ಯ ಸಚಿವರನ್ನು ಕೇಳಿದ್ದೆ. 2022-23ಕ್ಕೆ ಸುಮಾರು 66,514 ಜನ ಉತ್ತರವನ್ನು ಕೊಟ್ಟಿದ್ದಾರೆ. 23-24ಕ್ಕೆ 50,398, 24-25ಕ್ಕೆ 40,262. ಅಂದರೆ ಒಟ್ಟು 1,57,174 ಜನ ಅರ್ಜಿಯನ್ನು ಹಾಕಿದ್ರು. ಆದರೆ ಮಂಜೂರು ಆಗಿರೋದು 1,06,091 ಜನ. ಅಂದರೆ ಇದರಲ್ಲಿ ಬಹಳಷ್ಟು ಅರ್ಜಿಗಳು ರಿಜೆಕ್ಟ್ ಆಗ್ತಾ ಇದ್ದಾವೆ. ಯಾವ ಕಾರಣಕ್ಕಾಗಿ ರಿಜೆಕ್ಟ್, ಯಾಕಂದ್ರೆ ಇಲ್ಲಿ ಇರೋರೆಲ್ಲರೂ ಕೂಡ ಬಡವರು ಹಾಕಿರ್ತಾರೆ ಇದಕ್ಕೆ ಅರ್ಜಿನ. ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗಿದ್ದಾವೆ ಅನ್ನೋಂಥದ್ದನ್ನ ಮಾನ್ಯ ಸಚಿವರ ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ಇನ್ನೂ 24-25ಕ್ಕೆ ಸಂಬಂಧಪಟ್ಟಂಗೆ 23,121 ಅರ್ಜಿಗಳನ್ನು ಬಂದ ಪೈಕಿ 6,595 ಫಲಾನುಭವಿಗಳಿಗೆ ಸಹಾಯಧನ ಮೊತ್ತವನ್ನು DBT ಮುಖಾಂತರ ಜಮಾ ಮಾಡುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಅಂತ ಇದ್ದಾರೆ. ಅಂದ್ರೆ 1 ವರ್ಷದಿಂದ ಇನ್ನೂವರೆಗೂ ಕೂಡ ಇವರಿಗೆ ಜಮಾ ಆಗಿಲ್ಲ. ಅಂದ್ರೆ ಸರ್ಕಾರ ಆರ್ಥಿಕ ಮುಗ್ಗಟ್ಟಿನಿಂದ ಏನಾದರೂ ಬಳಲ್ತಾ ಇದೆಯಾ, ಇವರಿಗೆ ಜಮಾ ಮಾಡಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಯನ್ನ ಸರ್ಕಾರ ಎದುರಿಸಿದೆ ಅನ್ನತಕ್ಕಂಥದ್ದನ್ನು ಮಾನ್ಯ ಸಚಿವರಲ್ಲಿ ಕೇಳಬಯಸ್ತೀನಿ. ಹೇಳಿದ್ದಾರೆ. ಮೊದಲನೇ ಪ್ರಶ್ನೆ 22, 23, 24, 24, 25 3 ವರ್ಷದಲ್ಲಿ ಎಷ್ಟು ಅಪ್ಲಿಕೇಶನ್ಸ್ಗಳು ಬಂದಿದ್ದಾವೆ? ಅಪ್ಲಿಕೇಶನ್ಸ್ 1,57,174 ಅಪ್ಲಿಕೇಶನ್ಗಳಲ್ಲಿ 1,691 ಅಪ್ಲಿಕೇಶನ್, 1,06,091 ಅಪ್ಲಿಕೇಶನ್ಗಳನ್ನ ನಾವು ಮಂಜೂರಾತಿ ಮಾಡಿ ಕೊಟ್ಟಿದ್ದೇವೆ. ಇದರಲ್ಲಿ ಶಾಸಕರಿಗೆ ಗಮನಕ್ಕೆ ತರತಕ್ಕಂಥ ಏನಂತಂದ್ರೆ, ಇದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಹೇಳ್ತಾರೆ ಅವರು, ಯಾಕೆ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆ ಅಂತೇಳಿ. ನಾವು ಸಾವಿರಾರು ಅಪ್ಲಿಕೇಶನ್ಸ್ಗಳನ್ನ ವಿಲೇವಾರಿ ಮಾಡಬೇಕು, ಸಾವಿರಾರು ಅಪ್ಲಿಕೇಶನ್ಸ್ನ ಸ್ಕ್ರೂಟಿನಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ ಹೋಗಬೇಕು, ಮನೆಗೆ ಹೋಗಬೇಕು, ಚೆಕ್ ಮಾಡಬೇಕು, ವೆರಿಫಿಕೇಶನ್ ಮಾಡಬೇಕು. ವೆರಿಫಿಕೇಶನ್ ಮಾಡಿದ ನಂತರನೇ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಒಂದು ಪ್ರಕ್ರಿಯೆ ಚಾಲೂ ಮಾಡಿದ್ದೀವಿ. 56 ಲಕ್ಷ ಇರ್ತಕ್ಕಂಥ ಏನು ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಲೇಬರ್ ಕಾರ್ಡ್ಗಳಿದ್ವಿ, ಇವತ್ತು 30 ಲಕ್ಷ ಆಕ್ಟಿವ್ ಕಾರ್ಡ್ಗೆ ಬಂದಿದ್ದೀವಿ. ಅಂದ್ರೆ 26 ಲಕ್ಷ ಏನು ಫೇಕ್ ಕಾರ್ಡ್ಸ್ಗಳನ್ನ ತೆಗೆದಿದ್ದೀವಿ, ಇನ್ನು ಮುಂದೆನೂ ತೆಗಿತೀವಿ. ತಾವೇನು ಇಲ್ಲಿ ಕೇಳ್ತಾ ಇದ್ರಿ, 6,317 ಅಪ್ಲಿಕೇಶನ್ಸ್ಗಳು ಪೆಂಡಿಂಗ್ ವೆರಿಫಿಕೇಶನ್ ಇದೆ. ಅಪ್ರೂವಲ್ ಆದ ತಕ್ಷಣ ದುಡ್ಡಿಗೇನು ಸಂಬಂಧ ಇಲ್ಲ. ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ದುಡ್ಡಿದೆ, ದುಡ್ಡು ಖಂಡಿತವಾಗಿ ಅವ್ರನ್ನ ತಲುಪಿಸ್ತೀವಿ, ಅವ್ರು DBT ಮುಖಾಂತರ ಕೊಡ್ತೀವಿ. ಆಮೇಲೆ ಮೂರನೇ ಪ್ರಶ್ನೆ ತಾವು ಕೇಳಿರ್ತಕ್ಕಂಥದ್ದು, ತಮ್ಮ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ 23, 24, 24, 25ನಲ್ಲಿ ನಮಗೆ ಒಟ್ಟಾರೆ ಬಂದಿರತಕ್ಕಂಥದ್ದು 1,081 ಅಪ್ಲಿಕೇಶನ್ ಬಂದಿದೆ ತಮ್ಮ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ. ಅದರಲ್ಲಿ 652 ಅಪ್ಲಿಕೇಶನ್ಗಳಿಗೆ ದುಡ್ಡು ಕೊಟ್ಟಾಗಿದೆ. ಯಾರಿಗೆ ರಿಜೆಕ್ಟ್ ಮಾಡಿದೀವಿ ಅದಕ್ಕೆ ಸಮರ್ಪಕವಾದಂಥ ಕಾರಣಗಳಿಂದ ಅವ್ರನ್ನ ರಿಜೆಕ್ಟ್ ಮಾಡಿರ್ತೀವಿ ಸಭಾಧ್ಯಕ್ಷರು. ಮಾನ್ಯ ಅಧ್ಯಕ್ಷರೇ ಒಂದು ನಿಮಿಷ. ಏನಾಗುತ್ತೆ, ನಿಮ್ದು ಇದನ್ನ ತನಿಖೆ ನಡೆಸಲಿಕ್ಕೆ, ಮಂಜೂರಾತಿ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಿಬ್ಬಂದಿ ಇಲ್ಲ. 3 ತಾಲೂಕಿಗೆ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ, ಹೆಂಗೆ ಮಾಡ್ತಾರೆ ಅವರು? ನಮ್ಮಂತ ಮಲೆನಾಡು ತಾಲೂಕಲ್ಲಿ ಎಲ್ಲೆಲ್ಲೋ ಒಂದು 20 ಕಿಲೋಮೀಟರ್ 30 ಕಿಲೋಮೀಟರ್ ಮುಂದೆ ಒಂದು ಮನೆ ಇರ್ತದೆ, ಫಲಾನುಭವಿ ಮನೆ. ಹೋಗಿ ಬರೋದು ಹೇಗೆ? ಅವರಿಗೆ ವೆಹಿಕಲ್ ವ್ಯವಸ್ಥೆ ಏನು? ಇದನ್ನೇನಾದ್ರು ನೀವು ಯೋಚನೆ ಮಾಡದೇ ಇದ್ರೆ ಇದನ್ನ ಇಲಾವರಿ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ರಿಜೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲದಿದ್ರೆ 1 ವರ್ಷ ಕೊಟ್ಟಿದ್ನು ಮುಂದಿನ ವರ್ಷ ಯಾವತ್ತೋ ಮಂಜೂರು ಮಾಡಬೇಕಾಗುತ್ತೆ. ಅವನಿಗೇನು ಪ್ರಯೋಜನ ಆಗೋದಿಲ್ಲ ಇದರಿಂದ. ದಯವಿಟ್ಟು ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಂಡು ಏನ್ ಮಾಡ್ತಾ ಇದೀವಿ, ಅಂಬೇಡ್ಕರ್ ಸೇವೆ ಕೇಂದ್ರ ಅಂತ ಪ್ರಾರಂಭ ಮಾಡ್ತಾ ಇದೀವಿ. 43 ಗಾಡಿಗಳನ್ನ ಮಾಡಿದ್ದೀವಿ. ಆ ಸೆಕ್ಟರ್ಗಳು ಇದಾವೆ, ನಮ್ಮ 43 ಸೆಕ್ಟರ್ಗಳು ಇದಾವೆ. ಈ ಗಾಡಿ ಕೆಲಸ ಏನಂತಂದ್ರೆ, ಬೆಳಗ್ಗಿಲಿಂದ ಸಾಯಂಕಾಲವರೆಗೆ ಯಾರು ಬೆನಿಫಿಷರಿ ಇದ್ದಾರೆ ಅವ್ರ ಮನೆಗಳಿಗೆ ಹೋಗ್ಬೇಕು, ಚೆಕ್ ಮಾಡಬೇಕು, ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಇದೆ ಆ ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗಬೇಕು, ಅವನ್ನ ರಿಜಿಸ್ಟರ್ ಆಗಿದ್ದನ್ನೆಲ್ಲ ಚೆಕ್ ಮಾಡಿ ಆ ರಿಜಿಸ್ಟ್ರೇಷನ್ ಕೂಡ ಮಾಡ್ತಕ್ಕಂಥ ಪ್ರಕ್ರಿಯೆ 1 ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಇದು ಯಾಕೆ ನಮಗೆ ಇದು ಸ್ವಲ್ಪ ಅನುಕೂಲ ಆಯ್ತು ಅಂದ್ರೆ, ನಾವು ಕುಟುಂಬ ಸಾಫ್ಟ್ವೇರ್ ಇದೆ, ಕುಟುಂಬ ಸಾಫ್ಟ್ವೇರ್ ಮರ್ಜ್ ಮಾಡಿಬಿಟ್ಟಿದ್ವಿ. ಹಂಗಾಗಿ ನಮಗೆ ವಿಲೇವಾರಿ ಮಾಡಲಿಕ್ಕೆ ಅನುಕೂಲ ಆಗಿದೆ. ಆಮೇಲೆ ನಾವು ಡಾಟಾ ಎಂಟ್ರಿ ಆಪರೇಟರ್ಗಳನ್ನ ಏನು ತಗೊಂಡಿದ್ದೀವಿ, ಅವರಿಗೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದೀವಿ. ಯಾರು ಅರ್ಜಿಗಳು ಹಾಕ್ತಾರೆ ಅವ್ರ ಮನೆಗಳಿಗೆ ಹೋಗಕ್ಕೆ, ಯಾರು ಅರ್ಜಿಗಳು ಹಾಕ್ತಾರೆ ನಮ್ಮಲ್ಲಿ ಅಪ್ಲಿಕೇಶನ್ ಯಾರು ಹಾಕ್ತಾರೆ ಅವ್ರ ಮನೆಗಳಿಗೆ ಹೋಗಿ ಚೆಕ್ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕಾಗಿ ನಾವು ಡೆಲಿವರಿ ಮಾಡ್ಲಿಕ್ಕೆ ಈಸಿ ಆಗಿದೆ. ಓಕೆ, ಮನೆ ಅಧ್ಯಕ್ಷರೇ ಒಂದು ಸೆಕೆಂಡ್ ಹೇಳಿದ್ರ ಅಲ್ಲ ಹೇಳ್ಯಾರ, ಅದ್ರ ಒಂದು ಈಗಾಗಲೇ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸಾಕಷ್ಟು ಫೇಕ್ ಕಾರ್ಡ್ಗಳನ್ನು ತೆಗೆದು ಹಾಕಿವೆ ಅನ್ನುವಂಥದ್ದನ್ನ ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ಆದ್ರೆ ಈಗ ಕೊಟ್ಟಿರ್ತಕ್ಕಂಥ ಒಂದು ನನಗೆ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಒಬ್ಬರು ಮೌಲಾ ಸಾಬ್ ದಾವಲ್ ಅವರು ಅನ್ನುವಂಥವ್ರು 4 ಕಡೆ ಹಾಕಿದ್ದಾರೆ, 4 ಅಪ್ಲಿಕೇಶನ್ ಹಾಕಿದ್ದಾರೆ. ಅಂದ್ರೆ ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೈತಿ. ಈ ರೀತಿಯಾದಂಥ 4 ಜನ ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಟರೆ ಒಳ್ಳೇದಾಗುತ್ತೆ. ಈಗ ನೋಡಿ 4 ಕಡೆ ಇದೆ ಮೌಲಾ ಸಾಬ್ ದಲ್ಲಾರ್ ಅನ್ನುವಂಥವ್ರು. ಈ ತರ ಬಹಳ ಇದಾವೆ. ನೀವು ಒಂದು ಸ್ಪೆಸಿಫಿಕ್ ಆಗಿ ತೊಗೊಂಡು ಹೇಳ್ತಾ ಇದ್ರಿ, ಅದನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ಬಹಳಷ್ಟು ಜನ ಈ ತರ ಇದ್ದಾರೆ. ಅದಕ್ಕೆ ಸಮರ್ಪಕವಾಗಿ ನಾವು ಈಗ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಂಬೇಡ್ಕರ್ ಸೇವಾ ಕೇಂದ್ರ ಮಾಡೋದ್ರ ಮುಖಾಂತರ ಈ ಗಾಡಿನೇ ಪ್ರತಿ ಮನೆಗೆ ಹೋಗುತ್ತೆ. ಇನ್ನು ಮುಂದ್ಗಡೆ ಈಗ ಆಲ್ರೆಡಿ ನಮಗೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ,
ಗಾಡಿಗಳು ಇನ್ನು ಒಂದು ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಈ 43 ಸೆಕ್ಟರ್ಗಳಲ್ಲಿ ಯಾರ್ಯಾರು ರಜೆ ಆಗ್ತಾರೆ ಗಾಡಿನೇ ನೇರವಾಗಿ ಅವ್ರ ಮನೆ ಮುಂದೆ ಹೋಗಬೇಕು, ರೆಕಾರ್ಡಿಂಗ್ ಮಾಡ್ಕೊಂಡು ಬರಬೇಕು. ಸೊ ಇದರಿಂದ ಕಡ್ಡಾಯವಾಗಿ ಸಂಪೂರ್ಣವಾಗಿ ನಾನು 100% ಕ್ಲಿಯರ್ ಆಗಲಿದ್ರು ಕೂಡ ಒಂದು 90% ಸ್ಪಷ್ಟೀಕರಣ ಸಿಗ್ತಕ್ಕಂಥ ಕೆಲಸ ಮುಂದೆ ಮಾಡ್ತೀವಿ. ಆಮೇಲೆ ತಾವೇನು ಪರ್ಟಿಕ್ಯುಲರ್ ಹೆಸರು ಹೇಳಿದ್ರೆ ಅದು ನನಗೆ ಕೊಡಿ, ನಾನು ಆಫೀಸರ್ ಕೂಡ ಚೆಕ್ ಮಾಡಿಸ್ತೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಓಕೆ. ಚಂದ್ರು ಲಮಾಣಿ. ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 279 ತಮ್ಮ ಮೂಲಕ ಮಾನ್ಯ ಸಚಿವರನ್ನ ಕೇಳಿ ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. 2 ವರ್ಷದಿಂದ ಈ ಒಂದು 2018 ಮತ್ತು 19ನೇ ಸಾಲಿನ ಏನು ಈ ಸಾಂಸ್ಥಿಕ ಕೋಟಾವಳಿ ಸರ್ಕಾರದ ಸಾಂಸ್ಥಿಕ ಕೋಟಾದಲ್ಲಿ ಗುರಿಯನ್ನು ನಿಗದಿಪಡಿಸಲಾಗಿತ್ತು, ಅದನ್ನು ಇನ್ನೂವರೆಗೂ ಸಹಿತ ಯಾವುದೇ ತರ ಕ್ರಮವನ್ನು ವಹಿಸಿಲ್ಲ. ಸಭಾಧ್ಯಕ್ಷರೇ, ಇದು ಒಂದೇ ಅಲ್ಲ, ಇದು ನನ್ನ ಮಧ್ಯೆ ಕಾನ್ಸ್ಟಿಟ್ಯೂನ್ಸಿ ಇದ್ದಲ್ಲ. ಅವತ್ತಿನ ದಿನ ಕೊಟ್ಟಂತದ್ದು ಟಾರ್ಗೆಟ್ 1579 ಕೊಟ್ಟಿತ್ತು, ಗುರಿ ಸಾಧನೆ ಮಾಡಿದ್ದು 1452. ಇನ್ನೂವರೆಗೂ ಸಹಿತ ಅವತ್ತಿನ 2018 ಮತ್ತು 19ರಲ್ಲಿ 127 ಬಾಕಿಯನ್ನು ಉಳಿದಿದೆ. ಅದೇ ತರ 2019 ಮತ್ತು 20ರಲ್ಲಿನೂ ಸಹಿತ 757 ಅಂದ್ರೆ ಸುಮಾರು 26 ಕೋಟಿ ರೂಪಾಯಿ ಅವತ್ತು ಹಂಚಿಕೆ ಆಗಿತ್ತು. ಆದರೆ ಬಿಡುಗಡೆ ಆಗಲಿಲ್ಲ. ಅದು ಸಹಿತ ಇನ್ನೂವರೆಗೂ ಸಹಿತ ಬಾಕಿ ಇರೋದು ಸಹಿತ ಅವರ ಇಲಾಖೆಯಲ್ಲಿ ಮತ್ತು ನಮ್ಮ ತಾಂಡಾ ನಿಗಮದಲ್ಲಿ ಇದು ಇನ್ನೂವರೆಗೂ ಸಹಿತ ಬಾಕಿ ಇದೆ. ಸಭಾಧ್ಯಕ್ಷರೇ, ಈ ಒಂದು ಅಂಬೇಡ್ಕರ್ ನಿಗಮದಿಂದ ಕೊಳವೆ ಬಾವಿ ತೆರೆಯೋದನ್ನ ಇತರ ಇಲಾಖೆಗಳು ಕೂಡ ಆಡಳಿತಾತ್ಮಕವಾಗಿ ಇಲ್ಲೇ ಮಾಡ್ತಾ ಇದ್ರು. ಈಗ ಅದನ್ನ ಇಲಾಖೆಗೆ ವರ್ಗಾವಣೆ ಮಾಡೋದ್ರ ಜೊತೆಗೆ ಫೈನಾನ್ಸ್ ಕಂಟ್ರೋಲ್ ಈ ಕಡೆನೇ ಇತ್ತು. ಈಗ ಅದನ್ನು ವರ್ಗಾವಣೆ ಮಾಡುವಾಗ ಸ್ವಲ್ಪ ತಾರತಮ್ಯಗಳಾಯಿತು, ಡಿಲೇ ಆಯಿತು. ಹೀಗಾಗಿ ಇವತ್ತು ಅವರ ಕ್ಷೇತ್ರ 12 ಕೊಳವೆಗಳು ಕೊರೆಯೋದು ಬಾಕಿ ಇದೆ. ಅದನ್ನ ಕೂಡಲೇ ಈಗ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಆಸ್ ವೆಲ್ ಎಸ್ ಫೈನಾನ್ಷಿಯಲ್ ಪವರ್ ತಾಂಡಕ್ಕೆ ಕೊಟ್ಟಿರೋದ್ರಿಂದ ಕೂಡಲೇ ಅವರು 12 ಬೋರ್ವೆಲ್ಗಳನ್ನು ಕೊಡಿಸೋಕ್ಕೆ ನಾನು ಸೂಚನೆ ಕೊಡ್ತೀನಿ. ವಿ ವಿಲ್ ಟೇಕ್ ಅಪ್ ದಿ ಡ್ರಿಲ್ಲಿಂಗ್ ಪ್ರೋಸೆಸ್ ಇಮಿಡಿಯೇಟ್ಲಿ. ಅಧ್ಯಕ್ಷರೇ, ಇವತ್ತು ನಾವೆಲ್ಲ ನಿಗಮಗಳು, ಇವತ್ತು ಅಂಬೇಡ್ಕರ್ ನಿಗಮ ಆಗಿರ್ಬೋದು, ಆದಿಜಂಬ ನಿಗಮ ಆಗಿರ್ಬೋದು, ತಾಂಡಾ ನಿಗಮ ಆಗಿರ್ಬೋದು, ಇವೆಲ್ಲವೂ ಸಹಿತ ನಾವು ಮೂಲ ಒಂದು ಆಶಯವನ್ನ ಇಟ್ಕೊಂಡಿದ್ವಿ. ಏನಂದ್ರೆ ಅಲ್ಲಿರುವಂತ ಜನರ ಕಾಲೋನಿಗಳಲ್ಲಿ, ತಾಂಡಾಗಳಲ್ಲಿ, ಹಟ್ಟಿಗಳಲ್ಲಿ ಇರುವಂತ ಜನರಿಗೆ ಅಲ್ಲಿರುವಂತ ಮೂಲಭೂತ ಸೌಕರ್ಯವನ್ನ ಕೊಡಬೇಕಂತ ಒಂದು ಆಶೆಯನ್ನು ನಾವು ಇಟ್ಕೊಂಡು ಇವತ್ತು ನಿಗಮವನ್ನ ಮಾಡಿದೀವಿ. ಆದ್ರೆ ಇವತ್ತಿನ ದಿನ ಏನ್ ನಡೀತಾ ಇದೆ ಅಂದ್ರೆ ಒನ್ಲಿ ಸ್ಕೀಮ್ಗಳಿಗೆ ಮಾತ್ರ ಈ ನಿಗಮಗಳು ಆಗಿದೆ. ಇವತ್ತು ತಾಂಡಾ ನಿಗಮದಿಂದ ಇವತ್ತಿನವರೆಗೂ ಒಂದು ಸಹಿತ ಕೆಲಸಗಳನ್ನು ಮಾಡಕ್ಕಾಗಿಲ್ಲ. ನೀವು ಸಹಿತ ನಮ್ಮ ತಾಂಡಾ ನಿಗಮಕ್ಕೆ ಬರೋರು, ನೀವು ಉಪಾಧ್ಯಕ್ಷರಲ್ಲಿ ಕುತ್ಕೊಂಡಿದ್ದೀರಿ, ನೀವೆಷ್ಟು ಭೂಮಿ ಪೂಜೆಯನ್ನ ಮಾಡಿದಿರಿ ಹೇಳಿ ಆಗಿದ್ರೆ. ಸಭಾಧ್ಯಕ್ಷರೇ, ಇನ್ನೂವರೆಗೂ ಸಹಿತ ನಮ್ಮ ತಾಂಡಾ ನಿಗಮದಿಂದ ಇವನ್ ಬೇರೆ ಬೇರೆ ನಿಗಮದಿಂದನೂ ಒಂದು ಕೊಳವೆ ಬಾವಿನ ನಾವು ಕೊರೆಸ್ಲಿಕ್ಕೆ ಆಗಿಲ್ಲ. 2 ವರ್ಷ ಆಯ್ತು ನಾವು ಬಂದು ಶಾಸಕರಾಗಿ. ಜನರಿಗೆ ಏನು ಉತ್ತರ ಕೊಡೋಣ? ಒಂದು. ಎರಡನೇದ್ದು, ನೀವು ಟಾರ್ಗೆಟ್ ಏನು ಕೊಟ್ಟಿದ್ದೀರಿ, ಒಂದು ನಿಗಮಕ್ಕೆ ಎಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ? 2-3 ಟಾರ್ಗೆಟ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಬಂದಿದ್ದು 1000 ಅಪ್ಲಿಕೇಶನ್. ದಯವಿಟ್ಟು ಕೈ ಮುಗಿದು ಹೇಳ್ತಿದ್ದೀನಿ ನಿಮ್ಗೆ, ನೀವೇ ಮಾಡ್ಕೊಂಡ್ಬಿಡಿ. 1000 ಜನ ನಾವೆಲ್ಲಿ ವಿರೋಧ ಹಾಕೊಳ್ಳೋಣ? ನಾವು ವಿರೋಧ ಹಾಕೊಳ್ಳಕ್ ರೆಡಿ ಇಲ್ಲ. ಕೊಡೋದಾದ್ರೆ ಒಂದು 30-40 ಕೊಡಿ. ಹಿಂದ್ ಸರ್ಕಾರ ಇದ್ದಾಗ ಬರೀ ಸಾಂಸ್ಥಿಕ ಕೋಟಾನೇ 20-30 ಕೊಟ್ಟಿದ್ದೀರಿ. ಅವತ್ತಿನ ದಿನ ಟಾರ್ಗೆಟ್ 20-30 ಇತ್ತು. ದಯವಿಟ್ಟು ಇದನ್ನು ಗಮನ ಹರಿಸ್ರಿ. ಜನರನ್ನ ವಿರೋಧ ಕಟ್ಕೊಳಕ್ ಆಗುದಿಲ್ಲ, ಅಷ್ಟು ಪ್ರಮಾಣದಲ್ಲಿ ಅಪ್ಲಿಕೇಶನ್ ಬರ್ತಾ ಇದೆ. ಇದರಿಂದ ನಮಗ್ ತೊಂದರೆ ಆಗ್ತಿದೆ. ನಮ್ಮ ಮನೆ ಬಂದು ಬೈತಾರೆ, ನೀವೇನ್ರಿ ಏನು ಮಾಡ್ಕೊಳ್ಳೋದು ಅಂತಾರೆ. ಹೇಳಿದಿರಿ ಬಿಡಿ. ಈಗ ಅಲ್ಲ ಸಭಾಧ್ಯಕ್ಷರು, ನಿಮಗೆ ಮಂತ್ರಿಗಳು 25 ಬೆಳಗಿನ ಸಾಯಂಕಾಲವರೆಗೂ ಗಂಗಾ ಕಲ್ಯಾಣಕ್ಕೆ 1000 ಅಪ್ಲಿಕೇಶನ್ ಬಂದಿದೆ. ಗಂಗಾ ಕಲ್ಯಾಣಕ್ಕೆ ಇಟ್ಟಂತ ಅನುದಾನನೇ ಕಡಿಮೆ. ಈ ವರ್ಷ ಕೇವಲ 37 ಕೋಟಿ ರೂಪಾಯಿಯನ್ನ ಗಂಗಾ ಕಲ್ಯಾಣಕ್ಕೆ ಇಟ್ಟಿರೋದು. ಹೆಂಗ್ ಹಂಚಕ್ಕಾಗತ್ತೆ ಇಡೀ ರಾಜ್ಯಕ್ಕೆ? ಒಂದೊಂದು ಗಂಗಾ ಕಲ್ಯಾಣ ಕೊಡೋರು ಯಾರಿಗೆ ಅಂತ ಅರ್ಜಿ ಕೊಡೋಣ? ನೀವು ಅಪ್ಲಿಕೇಶನ್ 150-200 ಬಂದಿದೆ. ಶಾಸಕರು ಏನ್ ಮಾಡ್ತಾರೆ? ನಾವು ಬಹಳ ಹಂಗೆ ಅಂತ ಹೇಳ್ತಿದ್ರಿ. ಏನ್ ಸರ್ಕಾರ ನನಗೂ ಗುರ್ತಿದೆ, ಕುತ್ಕೊಳ್ರಿ ಎಲ್ಲರೂ.
ಅಧ್ಯಕ್ಷರೇ ನಿಮ್ಗೆ ಗೊತ್ತಿದೆ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ನಿಗಮನೆ ಬಂದ್ ಮಾಡ್ಬಿಡಿ. ಕೊಡೋದು ಒಂದೇನಲ್ಲ ಇದೆಯಾ ನ್ಯಾಯ ಇದೆ ಇದು? ಸಾಮಾನ್ಯ ಸಭಾಧ್ಯಕ್ಷ ಒಂದು ಕೊಟ್ಟಿದ್ದಾರೆ ಒಂದು ಯಾರನ್ನು ಕೊಡ್ಬೇಕು ನಾವು? ಯಾಕೆ ನಮ್ಮನ್ನ ಇಷ್ಟು ಮಾಡ್ತೀರಾ? ಆ ಕಾರ್ಪೊರೇಷನ್ ಮುಚ್ಚಿಬಿಡಿ, ಸರ್ಕಾರ ನೀವೇ ಅಂತ ಕೇಳ್ಬಿಡಿ, ನಮಗೆ ಬೇಗ ಅವಶ್ಯಕತೆ ಇಲ್ಲ. ಈಗ 4,000 ಯಾರಿಗೆ ಕೊಡ್ಬೇಕು ನಾವು? ಉಪಾಧ್ಯಕ್ಷರೇ, ನಮ್ಮ ಎಲ್ಲಾ ಸದಸ್ಯರು ಚಂದ್ರಣ್ಣ ಅವರಿಂದ ಎಲ್ಲರೂ ಸದಸ್ಯರದು ನಮ್ಮ ಸದಸ್ಯರೇ ಅಂತಲ್ಲ, ಎಲ್ಲರದು ಕೂತಿರೋರ್ದು ಎಲ್ಲರದು ನೀವು ಆ ಸಮುದಾಯದಿಂದ ಬಂದವರು. ನಮ್ಗೆ ಈಗ ಕೆಲವರೆಲ್ಲ 500 ಅಂದ್ರು, ಕೆಲವು 2,000 3,000 ಅರ್ಜಿ ಬಂದಿದೆ. ನೀವು ಒಬ್ಬ ದಲಿತನಿಗೆ ನೀವು ನಮ್ಮ ಇಡೀ ಅಲ್ಲಿದ್ದಾಗ ಒಂದು 40,000-50,000 ಕುಟುಂಬಗಳು ಇರ್ತೈತೆ ಅಂತ ಇಟ್ಕೊಳ್ಳಿ. ಒಂದೊಂದು ತಾಲೂಕಲ್ಲಿ 40,000-50,000 ಜನ ಪಾಪ್ಯುಲೇಷನ್ ಇರ್ತಾರೆ ಅಂತ. ನೀವು ಒಬ್ಬರಿಗೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಅದ್ರ ಕೊಡೋದು ಬದಲು ನಿಲ್ಲಿಸ್ಬಿಡಿ, ಬಿಟ್ಬಿಡಿ. ಯಾಕೆ ಕೊಟ್ಟು ನಿಷ್ಠೂರ ಆಗ್ಬೇಕು? ಎಲ್ಲ MLAಗಳು ಅಷ್ಟೇ, ನಮ್ದೇನಂತಲ್ಲ, ಎಲ್ಲ MLAಗಳು ನಿಷ್ಠೂರ. ಒಂದು ಕರ್ಜಿ ಸೈನ್ ಹಾಕಿದ್ರೆ ಅದಕ್ಕೆ ಮಹದೇವಪ್ಪನವ್ರ ಕಾಲದಲ್ಲಿ ಗಂಗಾ ಕಲ್ಯಾಣವನ್ನ ಮುಚ್ಚಿದೆ ಅಂತ ಅನೌನ್ಸ್ ಮಾಡಿ ನಾವು ಸದನದಲ್ಲಿ ಒಪ್ಕೋತೀವಿ. ನೀವು ಒಂದೊಂದು ಅನೌನ್ಸ್ ಮಾಡಿ ಒಂದೊಂದು ಕೊಟ್ರೆ ತಗೊಳಕ್ ಆಗಲ್ಲ ಸರ್. ಹೆಂಗೆ ಯಾರನ್ನಂತ ಸೆಲೆಕ್ಷನ್ ಮಾಡ್ತೀರಿ ಗಂಗಾ ಕಲ್ಯಾಣದಲ್ಲಿ? ನಿಮ್ಮ ಕಾಲದಲ್ಲಿ ಮುಚ್ಚಿದ್ವಿ ಗಂಗಾ ಕಲ್ಯಾಣವನ್ನ, ಶಾಸಕ ತಲೆಯಲ್ಲಿ ಗಂಗೆ ಎತ್ತಳಲ್ಲ, ಮೊನ್ನೆ ಅಧ್ಯಕ್ಷರೇ ನಾಪತ್ತೆ ಮಾಡಿಬಿಟ್ಟಾರ ಇವ್ರು ಮಹಾದೇವ. ಈ ಸರ್ಕಾರ ಅಲ್ಲ ಮಹಾದೇವಪ್ಪ ಅಲ್ಲಿ ಮಲೆ ಮಹದೇಶ್ವರ ಏರಿಯಾದಿಂದ ಬಂದವರು. ಆ ತಲೆ ಮೇಲೆ ಗಂಗೆ, ಇಲ್ಲಿ ನೋಡಿದ್ರೆ ಬರಗಾಲ, ನೀರೇ ಇಲ್ಲ, ನೀರೇ ಇಲ್ಲ. ಅವ್ರ ನಾಯಕರು ಬೇರೆ, ಅಲ್ಲಲ್ಲ ನಮ್ಮ ಡೆಪ್ಟಿ CM ಬೇರೆ ಹೋಗಿ ಗಂಗೆಯಲ್ಲಿ ಮುಳುಗ್ಬಿಟ್ಟು ಬಂದ್ಬಿಟ್ಟವ್ರೆ. ಗಂಗೆಯಲ್ಲಿ ಮುಳುಗ್ ಬಂದವ್ರೆ. ಆ ಕರ್ಮ ಕಳಿಲಿ ಅಂತ ಹೇಳಿ ಸುತ್ತಿಸ್ಕೊಂತ ಇದ್ದೀರಾ ನೀವು ಕರ್ಮ. ಈಗ ನಿಮ್ಮಂತ ಹಿರಿಯ ಸದಸ್ಯರು ಈ ವರ್ಷದಿಂದ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ, ಉತ್ತರ ಹೇಳ್ತಾರೆ ಅವರು, ಉತ್ತರ ಹೇಳ್ತಾರೆ. ಕೂತ್ಕೊಳ್ರಿ. ಗಂಗಾ ಕಲ್ಯಾಣ ಸರ್ ಅದಕ್ಕೆ ಹೋಗುತ್ತೆ. ಗಂಗಾ ಕಲ್ಯಾಣ ಕೊಡೋದ್ರಿಂದ ಬಡತನ ಹೋಗುತ್ತೆ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕು. ನೀವು ಗಂಗೆ ಬಗ್ಗೆ ಅಪಪ್ರಚಾರ ಮಾಡಿ ಗಂಗೆ ಬಗ್ಗೆ ಅವಹೇಳನ ಮಾತಾಡ್ತೀರಿ, ಗಂಗಾ ಕಲ್ಯಾಣ ಕೊಡ್ಲಿಕ್ಕೆ ಮೀನಾಮೇಷ ಎಣಿಸ್ತೀರಿ. ಮಹದೇವಪ್ಪನವರೇ ಇಷ್ಟು ಅಸಹಾಯಕರಾದ್ರೆ ಪರಿಸ್ಥಿತಿ ಏನು? ಮಂತ್ರಿಗಳು ನನಗೆ ಅವ್ರ ಬಗ್ಗೆ ಬಹಳ ಚಿಂತೆ. ನೀವೇ ಇಷ್ಟು ಅಸಹಾಯಕರಾದ್ರೆ ಏನ್ ಪರಿಸ್ಥಿತಿ? ಅಧ್ಯಕ್ಷರೇ ಒಂದ್ ನಿಮಿಷ, ಮಾದೇವಪ್ಪನವರು ಘೋಷಣೆ ಮಾಡಿಬಿಡ್ಲಿ, ನಮ್ಮ ಸರ್ಕಾರ ಬಂದ್ರ ಮೇಲೆ ದಲಿತರ ಬಡತನ ಹೋಗಿದೆ, ಈ ಫಲಾನುಭವಿಗಳನ್ನ ಜಾಸ್ತಿ ಆರಿಸುವ ಅವಶ್ಯಕತೆ ಇಲ್ಲ ಅಂತ ಡಿಕ್ಲೇರ್ ಮಾಡಿಬಿಡ್ಲಿ ರಾಜ್ಯಕ್ಕೆ, ಅದು ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಈ ರೀತಿ ಕೊಟ್ಟು ಏನು ಪ್ರಯೋಜನ ಆಗುತ್ತೆ? ಕೊಡ್ತಾರೆ ಸರ್. ಸ್ವಲ್ಪ ಕುಂದ್ರಿ ಮಂಜಣ್ಣ, ಕುಂದ್ರಿ. ಹೇಳಿ ಅಲ್ಲ ಹೇಳ್ತಾರೆ ಉತ್ತರ ಮನೆ ಬರ ಕುಂದ್ರಿ. ಪೂರಕವಾಗಿ ಉತ್ತರ ಹೇಳಕ್ ಉತ್ತರ ಹೇಳಬೇಕಲ್ಲ. ಈಗ ಹೇಳಿದಾರೆ ಸರ್. ಸರ್ ನಾನು ಒಂದು ಹೇಳ್ತೇನೆ, ಕುತ್ಕೊಳ್ರಿ ಸ್ವಲ್ಪ ಒಂದೇ ನಿಮಿಷ ಸರ್. ಅದಕ್ಕೆ ಪೂರಕವಾಗಿ ಮಂತ್ರಿಗಳ ಗಮನಕ್ಕೆ ನಾನು ತರುವಂತದ್ದು, ಗಂಗಾ ಕಲ್ಯಾಣ 1, 2, 3 ಬಂದ್ರು ನಾವದನ್ನು ಶಾಸಕರ ಅಧ್ಯಕ್ಷತೆಯಲ್ಲಿ ಪಾಸ್ ಮಾಡಿದ್ರೆ ಅಧಿಕಾರಿಗಳು ಪುನಃ ಅದನ್ನು 15 ಸಲ ಸತಾಯಿಸ್ತಾರೆ. ಮೊನ್ನೆ ತಾನೇ ನಾನು ಅಧಿಕಾರಿಗೆ ನಾನು ಮಂಗಳೂರಿನಲ್ಲಿ ಗಲಾಟೆ ಮಾಡಿದ್ದೇನೆ. 4 ವರ್ಷದಿಂದ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ನಾವು ಪಾಸ್ ಮಾಡಿದ್ದೇವೆ, ಎಲ್ಲ ಆಗಿದೆ. 3,000 ಕೊಡು, 2,000 ಕೊಡು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಎಂತದ್ದು ಅದು ಕೋಡ್ ಸರಿ ಇಲ್ಲ, ಗಿಡ ಈಗ ಸತಾಯಿಸ್ತಾ ಇದ್ದಾರೆ. ಕೊಟ್ಟದನ್ನು ಕೊಡ್ಲಿಕ್ಕೆ ಅವರ ಗಮನಕ್ಕೆ ತಂದದ್ದು ನಾನು. ಸರ್ ಮಾನ್ಯ ಮಂತ್ರಿಗಳು ಸರ್ ಒಂದೇ ಹೇಳ್ತಾರ್ರಿ, ಉತ್ತರ ಹೇಳ್ತಾರೆ, ಕುತ್ಕೊಳ್ರಿ. ಹೇಳ್ತಾರೆ ಅಲ್ಲ, ಅವ್ರು ಹೇಳಕ್ಕಾರ ಬಿಡ್ರಲ್ಲ. ಸ್ಪೀಕರ್ ಸಾಹೇಬ್ರು ಏನ್ ಹೇಳ್ತಾರೆ ಹೇಳಿ ಸರ್. ಸರ್ ಹೇಳಿ ಸರ್. ಹೇಳಿದ್ರು ನೋ ಪ್ರಾಬ್ಲಮ್. ಸರ್ ಈಗ ನಾನು ಹೇಳೋದೇನು ಅಂದ್ರೆ, ಸರ್ ಕಂಟಿನ್ಯೂ ವರ್ಷ ಆನ್ಲೈನ್ ಅರ್ಜಿನ ಕಾಲ್ ಮಾಡ್ತೀವಿ. ಹಳೆ ಅರ್ಜಿಗಳೇ 1,000 ಪೆಂಡಿಂಗ್ ಇರ್ತಾವೆ. ನಾನು ಹೇಳೋದು ಅಟ್ಲೀಸ್ಟ್ ಅದ್ರಲ್ಲಿ 50% ಫುಲ್ಫಿಲ್ ಆಗೋ ತನಕ ಹೊಸ ಅರ್ಜಿನ ಕಾಲ್ ಮಾಡೋದು ಬೇಡ ಅಂತ. ಯಾಕೆಂದ್ರೆ ಎಲ್ಲ ಆನ್ಲೈನ್ ಅರ್ಜಿ ಹಾಕೊಂಡಿರ್ತಾರೆ, ನಮಗೆ ಸಿಗುತ್ತೆ ಅಂತೇಳಿ. ಈ ಲಾಸ್ಟಿಗೆ ಸೆಲೆಕ್ಷನ್ ಆದಾಗ ಎಲ್ಲ ನಿಷ್ಠೂರ ಗಲಾಟೆ ಸರ್. ಹಂಗಾಗಿ ಹಳೆ ಅರ್ಜಿಗಳನ್ನ ಕ್ಲಿಯರ್ ಮಾಡೋ ತನಕ ಹೊಸದ್ ಕರಿಬೇಡಿ ಸರ್ ದಯವಿಟ್ಟು. ಅಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಸಚಿವ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ಶಾಸಕರು ಯಾರು ಎದ್ದು ನಿಂತು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಅವರೆಲ್ಲರೂ ಈ ವಿಷಯದಲ್ಲಿ ನಮ್ಮೊಟ್ಟಿಗೆ ಸಹಮತ ಇದ್ದಾರೆ ಅಂತ ಅರ್ಥ.
ಆಯ್ತು ಬಿಡಿ ಸರ್, ಹೇಳಿ ಸರ್. ಹಳೆ ಅರ್ಜಿಗಳೆಲ್ಲ ನಿಮ್ ಸರ್ಕಾರದ್ದೇ ಪೆಂಡಿಂಗ್ ಇರೋದು, ನಮ್ ಸರ್ಕಾರದ ಅಲ್ಲ. ಅಲ್ಲ, ಹಳೆ ಅರ್ಜಿಗಳೆಲ್ಲ ನಮ್ ಸರ್ಕಾರ ಇರ್ಬೇಕು, ಟಾರ್ಗೆಟ್ ಎಷ್ಟಿತ್ತು, ಈ ಸರ್ಕಾರದಲ್ಲಿ ಟಾರ್ಗೆಟ್ ಉತ್ತರ ನಿಂತಿದ್ದಾರೆ. ಉತ್ತರ ಹೇಳಕ್ ನಿಂತಾರೆ. ಅಲ್ಲ ಅದನ್ನ ಕೇಳ್ರಿ, ಇಲ್ಲಿ ಮಂತ್ರಿಗಳು ನಿಂತಾರೆ, ಉತ್ತರ ಹೇಳ್ತಾರೆ. 2 ನಿಮಿಷ ಕೂತ್ಕೊಂಡು ಸರ್, ತಾಳ್ಮೆಯಿಂದ ಕೇಳ್ರಲ್ಲ ಸರ್. ಸರ್ ಉತ್ತರ ಹೇಳಿ ಸರ್. ಆಯ್ತಾ? ಆಯ್ತು. ಈಗ ಮಾನ್ಯ ಉಪಾಧ್ಯಕ್ಷರೇ, ನಮ್ಮ ಡಾಕ್ಟರ್ ಚಂದ್ರು ಅವರು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೇಳಿದ್ರು, ಅದನ್ನ ಕ್ಲಿಯರ್ ಮಾಡಿದ್ದೀನಿ. 2 ಬೋರ್ವೆಲ್ ಕೊಡಬೇಕು ಬಿಕಾಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಇನ್ಕನ್ವೀನ್ಸ್ ಆದ್ರಿಂದ ಆಯ್ತಾಯ್ತು ಹೇಳ್ತೇನೆ. ರಾಜ್ಯದ ಒಟ್ಟಾರೆ ನಮ್ಮ ಎಲ್ಲ ಮಾನ್ಯ ಸದಸ್ಯರ ಅಭಿಪ್ರಾಯ ಏನು, ಗಂಗಾ ಕಲ್ಯಾಣ ಸಂಖ್ಯೆನ ಹೆಚ್ಚು ಮಾಡಿ 1-2 ಕೊಡ್ತಾ ಇದ್ದಾರೆ ಒಂದು ಕ್ಷೇತ್ರಕ್ಕೆ ಅಂತ ಹೇಳ್ತಾ ಇದ್ದಾರೆ. ಈ ಕಡೆಗೂ ಅಭಿಪ್ರಾಯ ಇದೆ, ಆ ಕಡೆಗೂ ಇದೆ. ವಾಸ್ತು ಸ್ಥಿತಿ ಏನಂದರೆ, ಲ್ಯಾಂಡ್ ಪರ್ಚೇಸ್ ಸ್ಕೀಮು ಮತ್ತು ಗಂಗಾ ಕಲ್ಯಾಣ ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ. ಉತ್ತರ ಕೊಡ್ಲಿ ಚಂದ್ರ, ಉತ್ತರ ಕೊಡ್ಲಿ. ಒಂದೊಂದು ಶಬ್ದ ಎಂದು ಮಾತಾಡೋದು ಉತ್ತರ ಸಿಗ್ತಾ ನಿಮ್ಗೆ? ಮಾಡಲೇಬೇಕಾದಂತ ಸಲಹೆ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಐ ಹ್ಯಾವ್ ಟೇಕನ್ ಆಲ್ ಯುವರ್ ಸಜೆಷನ್ ವೆರಿ ಸ್ಪೋರ್ಟಿವ್ಲಿ. ವಾಟ್ ಎವರ್ ಈಸ್ ಪಾಸಿಬಲ್ ಟು ಇಂಪ್ಲಿಮೆಂಟ್, ಐ ವಿಲ್ ಆಲ್ಸೋ ಟ್ರೈ ಟು ಇಂಪ್ಲಿಮೆಂಟ್. ಐ ಆಮ್ ನಾಟ್ ಡೂಯಿಂಗ್ ಪಾಲಿಟಿಕ್ಸ್, ಐ ಆಮ್ ನಾಟ್ ಸ್ಪೀಕಿಂಗ್ ಪಾಲಿಟಿಕ್ಸ್. ಸೊ ಇದರಿಂದ ಇದು ಮಾಡಿದ್ದ ಉದ್ದೇಶನೇ ಅವ್ರನ್ನ ಬಿಲೋ ಪಾವರ್ಟಿ ಲೈನಿಂದ ಮೇಲೆ ಎತ್ತಬೇಕು ಅಂತೇಳಿ. ಅವ್ರಿಗೆ ಸುಮಾರು ಲ್ಯಾಂಡ್ ಪರ್ಚೇಸಲ್ಲಿ 70,000 ಎಕರೆ ಪರ್ಚೇಸನ್ನು ಮಾಡಿ ಅಷ್ಟಕ್ಕೆ ಅವ್ರಿಗೆಲ್ಲ ಬೋರ್ವೆಲ್ ಕೊಟ್ಟು ಅಪ್ಲಿಟ್ ಮಾಡೋಕ್ಕೆ ಸುಮಾರು ಪ್ರಯತ್ನಗಳಾಗಿದೆ. ಇಷ್ಟು 1991 ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಬಂತು ಕರ್ನಾಟಕದಲ್ಲಿ. ನಿಯರ್ಲಿ 70,000 acres of land is being purchased. The borewells were drilled. Electrification is being done. They are cultivating. But still, there is a large population left without borewells. There are families without land. ಇದೆಲ್ಲ ಎಲ್ಲರೂ ಈಗ ನಮ್ದೇನು ಬಡತನ ಹೋಗ್ಬೇಕು. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಆಗಲಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ರಿಗೂ ಸಮಾನತೆ, ಸಮಾನ ಅವಕಾಶ ಕೊಡಿ ಅಂತ ಸಿಗಬೇಕು. ಆದರೆ ನಿಮ್ಮನ್ನ ಕೇಳೋದು ಸರಿ ಇಲ್ಲ ಅಂತ, ನಿಮ್ಮ ಸಲಹೆಗಳು ಹೆಚ್ಚು ಕೊಡಬೇಕು ಅಂತ ಹೇಳಿದ್ರು. ಈ ಕಡೆನೂ ಅದೇ ಇದೆ, ಇಲ್ಲೂ ಅದೇ. ಅದನ್ನು ನಾವು ನಮ್ಮ ಸರ್ಕಾರ ಈ ಸಾರಿ ಮುಂದಿನ ಇದರಲ್ಲಿ ಮಾಡಿ. ಯಾಕೆ ಇದು ಡಿಲೇ ಆಯಿತು ಅಂದರೆ, ಕಳೆದ 22-23 ಅಲ್ಲಿ ಡ್ರಿಲ್ಲು 12 ಜನ ಇದ್ದರು. ಅವರೆಲ್ಲ ಏನು ಗಲಾಟೆ ಇತ್ತು, ಸ್ಕ್ಯಾಮ್ ಆಯಿತು, ನಿಲ್ಲಿಸಿದ್ರು. ಅದೆಲ್ಲ ಅಕ್ಯುಮುಲೇಟ್ ಆಯಿತು, ನಿಂತೋಯ್ತು. ಸುಮಾರು 18,000 ಬೋರ್ವೆಲ್ಗಳು ಕೊನೆಯದು ಸ್ಟೇ ಆಯಿತು. ಈಗ ಡ್ರಿಲ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ದಿಸ್ ವಾಸ್ ಹ್ಯಾಪನ್ಡ್ ಇನ್ ದಿ ಪ್ರೀವಿಯಸ್ ಗವರ್ಮೆಂಟ್. ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿಬಡಿ. ಅದಾಯಿತು. ಆಮೇಲೆ ಕೋರ್ಟ್ ಅದೆಲ್ಲ ಕ್ಲಿಯರ್ ಮಾಡಿದ್ರು. ಅದನ್ನು 18,000 ಬೋರ್ವೆಲನ್ನು ಡ್ರಿಲ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಈಗಿನ ಅವಧಿನಲ್ಲಿ ಕಡಿಮೆ ಇದೆ, 7 ಬರ್ತಾ ಇದೆ ಒಂದು ಕ್ಷೇತ್ರಕ್ಕೆ. ಅದು ಎಲ್ಲ ಸೇರಿಸಿ, ಚಂದ್ರು ಎಲ್ಲ ಸೇರಿಸಿ, ಎಲ್ಲ ನಿಗಮಗಳು ಕರೆಕ್ಟ್ ಇದೆಯಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಆಯ್ತು. ಈಗ ಸುರೇಶ್ ನಿಮಿಷ ಸರ್, ಉತ್ತರ ಸುರೇಶ್ ಗೌಡ್ರೆ ಉತ್ತರ ಕೊಡ್ಲಿ. ಸಂಕ್ಷಿಪ್ತವಾಗಿ ನೀವು ಒಂದು ಅವರೆಲ್ಲ ಡಾಕ್ಟರ್ ಏನು ಕ್ವಶನ್ ಕೇಳೋದು ಅಲ್ಲ, ವಿಷಯಕ್ಕೆ ಬಂದುಬಿಟ್ರಿ, ಒಂದು ಉತ್ತರ ಕೊಟ್ಟು ಬಿಡಿ, ಮತ್ತೆ ಬೇಕಾದ ಚರ್ಚೆಗೆ ಅವಕಾಶ ಮಾಡಿಕೊಡುವ. ಈಗ ಎಲ್ಲ ಹೇಳಿ ಆಯ್ತು, ಸಿಗ್ತದೆ ಮಾರ. ಅವ್ರು ಹೇಳಿದ್ರಿ ಅದು ಇದೆ. ಈಗ ಅದಕ್ಕಾಗಿ ನಿಮ್ಗೆ ಇಲ್ಲಿ ಪ್ರಶ್ನೆ ಬಂದಿದೆ ಅಲ್ಲ, ಫಸ್ಟ್ ಉತ್ತರ ಕೇಳಿ. ಅದ್ರ ಮತ್ತೆ ಸಮಸ್ಯೆ ಇದ್ರೆ ಅವರ ಯಾಕೆ ಆ ರೀತಿ ಆಯ್ತು ಅಂತ ಹೇಳಿದ್ದೀನಿ. ಅಂಬೇಡ್ಕರ್ ನಿಗಮದಿಂದ ಆಡಳಿತಾತ್ಮಕ ನಿರ್ಧಾರಗಳಾಗ್ತಿದ್ದು, ಅದು ಬೇರೆ ಇಲಾಖೆ ನಿಗಮಗಳಿಗೆ ಹೋಗ್ತಾ ಇತ್ತು. ಫೈನಾನ್ಷಿಯಲ್ ಪವರ್ಸ್ ಕೊಟ್ಟಿರಲಿಲ್ಲ. ಅದನ್ನು ಆ ಪವರ್ಸು ಫೈನಾನ್ಷಿಯಲ್ ಪವರ್ ಕೊಡಬೇಕಾದ್ರೆ ಅಲ್ಲಿ ಕನ್ಫ್ಯೂಷನ್ ಆಯಿತು, ಡಿಲೇ ಆಯಿತು. ಅವರು 12 ಕೊಳವೆಗಳು ಅವು ಕ್ಷೇತ್ರದ ನಿಂತಾಯಿತು. ನಾವು ಐ ಹ್ಯಾವ್ ಗಿವನ್ ಇನ್ಸ್ಟ್ರಕ್ಷನ್ ಟು ಡ್ರಿಲ್ ದೋಸ್ 12 ಬೋರ್ವೆಲ್ಸ್ ಇನ್ ಇಸ್ ಕಾನ್ಸ್ಟಿಟ್ಯೂಷನ್. ಎಷ್ಟು ದಿವಸ
ಇಮಿಡಿಯೇಟ್ ಆಗಿ ಕೊಡ್ತೀವಿ, ಅದೇನು ದುಡ್ಡಿನ ತೊಂದರೆ ಇಲ್ಲ. ಅಲ್ಲ, ದುಡ್ಡಲ್ಲ. ಈಗ ಅವರ ಏನು ಪ್ರಶ್ನೆ ಇದೆ ಅಲ್ಲಿ 12 ಓವರ್ ಆಲ್ ನಮ್ಮ ಮಾನ್ಯ ಸದಸ್ಯರು ಅವರ 12 ಜನದ ಏನು ಪ್ರಶ್ನೆ ಕೇಳಿದ್ದಾರೆ, ಎಷ್ಟು ಸಮಯದಲ್ಲಿ ಅದು ಬೋರ್ವೆಲ್ ಡ್ರಿಲ್ ಇಮಿಡಿಯೇಟ್ ಅಂತ ಹೇಳ್ತಾ ಇದ್ದೀನಲ್ಲ, ಇಮಿಡಿಯೇಟ್ ಆಗಿ ಅಲ್ಲ, ಅದು ಇವತ್ತಾಗಬೇಕಂದ್ರೆ ನಾವು 1 ವಾರ 10 ದಿವಸ ಒಂದು ನಾನು ತಿಂಗಳು. ಅಧ್ಯಕ್ಷರೇ, ಸನ್ಮಾನ್ಯ ಇಮಿಡಿಯೇಟ್ ಸಭಾಧ್ಯಕ್ಷರೇ, ಅಂದ್ರೆ ಏನು? ಇಮಿಡಿಯೇಟ್ ಆಗಿ ಕ್ಷಣದ ಇಮಿಡಿಯೇಟ್ ದುಡ್ಡಿನ ಕೊರತೆ ಇಲ್ಲ ಅಂದ್ಮೇಲೆ ಓಕೆ ಅವ್ರಿಗೆ ಟೆಂಡರ್ ಪ್ರೋಸೆಸ್ ಮಾಡಿ ಕೊಟ್ಬಿಟ್ಟು ಅವ್ರಿಗೆ ಮಾಡಿಸ್ತೀವಿ ಅಂತ ಹೇಳಿದ್ಮೇಲೆ ಅವರು ಪ್ರಶ್ನೆ ಕೇಳಿ. ಚಂದ್ರಪ್ಪ ನಿಮ್ಗೆ ಡೌಟ್ ಇದೆ ಹೇಳಿ, ಅವರ ಡಿಮಾಂಡ್ ಹೇಳಿ. ಸಬ್ ಕ್ವಶನ್ ನೀವು ಕೇಳಿ. ಅದೇ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೇ ನಿಮಿಷ ಸಬ್ ಕ್ವಶನ್ ನೀವು ಕೇಳಿ. ಸಭಾಧ್ಯಕ್ಷೆ ಅವರು ಪ್ರಶ್ನೆ ಕೇಳಿದ್ದಾರೆ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ ದಯವಿಟ್ಟು. ಇವರೇ ಯಾಕಾಗ್ಲಿಲ್ಲ ಶಾಸಕರೇ, ಫಸ್ಟ್ ಯಾರು ಕ್ವಶನ್ ಕೇಳಿದ್ದಾರೆ ಅವ್ರು ಫಸ್ಟ್ ಸಬ್ ಕ್ವಶನ್ ಆಯ್ತು. ಫಸ್ಟ್ ಅವ್ರ ಸಬ್ ಕ್ವಶನ್ ಪ್ರಾಬ್ಲಮ್ ಸಾಲ್ವ್ ಆಗಲಿ, ಅವರ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ. ಯಾವ ಕ್ವಶನ್ ಕೇಳಿದ್ದಾರೆ ಅವ್ರದ್ದು ಮುಗಿಲಿ. ಅಲ್ಲ ದಯಮಾಡಿ ಯಾರ್ದು ಫಸ್ಟ್ ಕ್ವಶನ್ ಕೇಳಿದ್ದಾರೆ, ಫಸ್ಟ್ ಯಾರು ಫಸ್ಟ್ ಕ್ವಶನ್ ಕೇಳಿದ್ದಾರೆ ಅವ್ರ ಸಮಸ್ಯೆ ಮುಗಿಲಿ. ಫಸ್ಟ್ ಯಾರು ಕೇಳಿದ್ದಾರೆ ಅವ್ರು ಸಬ್ ಕ್ವಶನ್ ಕೇಳಿ, ಅವ್ರ ಸಮಸ್ಯೆ ಮುಗಿಲಿ. ಒಂದ್ ಸೆಕೆಂಡ್ ಅವ್ರು ಮುಗಿಲಿ. ಡಾಕ್ಟರ್ ಕೇಳಿ, ನೀವು ಮಹೇಶ್ ಅವರೇ, ನೀವು ಅವ್ರಿಗೆ ಉತ್ತರ ಕೊಡಿ. ಚಂದ್ರಪ್ಪ ಒಂದು ನಿಮಿಷ ಎನ್ಕ್ವೈರಿ ನಡೀತಾ ಇದೆ, ಅವ್ರದ್ದು ಮುಗಿಲಿ. ಇವ್ರೆ ಚಂದ್ರಪ್ಪ ಅವ್ರೆ, ನಿಮ್ದು ಇದೇ ಮುಗಿಲಿಲ್ಲ, ಬೋರ್ವೆಲ್ ಮುಗಿತದೆ. 12ರಿಂದ ನೀವು ಮಾತಾಡಿ. ಡ್ರಿಲ್ ಮಾಡಬೇಕು. ಅದು ಅಲ್ಲಿದೆ. ಈ ವರ್ಷ ಅವರ ಸಬ್ ಕ್ವಶನ್ ಮುಗಿಲಿ. ಚಂದ್ರಪ್ಪ ಅವ್ರೆ ಏನ್ ಮಾಡ್ತೀರಾ ದಯಮಾಡಿ ಹೇಳಿ ಸಚಿವರು. ನೋಡಿ, ಹೆಚ್ಚು ಮಾಡ್ಲಿಕ್ಕೆ ಏನ್ ಮಾಡ್ತೀರಾ? ಈಗ ಬರೀ ಓಟಿಗೆ ಮಾತ್ರ ನೋಡಿಕೊಂಡಿದ್ದೀರಾ ತಾವು? ಈ ರೀತಿ ಎಲ್ಲರೂ ಯಾಕೆ ಮಾತಾಡ್ತೀರಿ? ಸಮಾಜಕ್ಕೆ ಸುರೇಶ್ ಬಾಬು ಅವ್ರು ಮಾತಾಡ್ಲಿ. ಮಟ್ಟ ಹೆಚ್ಚು ಮಾಡ್ಲಿಕ್ಕೆ ಮಾನ್ಯ ಅಧ್ಯಕ್ಷರೇ ನೋಡಿ, ಈಗ ಸನ್ಮಾನ್ಯ ನಿಮಗೆ ಸಮಸ್ಯೆ ಬಗೆಹರಿಸಬೇಕಲ್ಲ. ಆಯ್ತು, ಎಲ್ಲರ ಪರವಾಗಿ ಬರುವ. ಈಗ ಫಸ್ಟ್ ಈಗ ಅವ್ರದ್ದು ಸಬ್ ಕ್ವಶನ್ ಅಂತ ಕೇಳುವ. ಯಾರು ಕ್ವಶನ್ಗೆ ಮತ್ತೆ ನಿಮ್ಮ ಸಲಹೆ ಸೂಚನೆ ತಗೊಳ್ತೇನೆ. ಆಯ್ತು, ಅವರು ಸಬ್ ಕ್ವಶನ್ ಅವ್ರದ್ದು ಮುಗಿಲಿ. ಅವರು ಸಬ್ ಕ್ವಶನ್ ಮುಗಿಲಿ, ಮತ್ತೆ ನೀನು ಮಾತಾಡಿ. ನೀವು ಮತ್ತೆ ಅವ್ರು ಸಬ್ ಕ್ವಶನ್ ಮುಗಿಲಿ. ಅವ್ರು ಆಯ್ತು, ಕೂತ್ಕೊಳ್ಳಿ ಸರ್. ಅವರ ಸಬ್ ಕ್ವಶನ್ ಮುಗಿ ನೋಡಿ. ಅವರು ಪ್ರಶ್ನೆ ಕೇಳಿದ್ದಾರೆ. ನೇಮಿರಾಜ್ ನೀವು ಕೂತ್ಕೊಂಡ್ರಿ. ಮಂತ್ರಿಗಳೇ ಮಂತ್ರಿ ಅವರೇ, ಮಂತ್ರಿ ಅವರೇ, ಮಂತ್ರಿಗಳೇ, ಮನಸ್ಸಿದೆ ಮಂತ್ರಿ ಕೊಡುವ. ಮಂತ್ರಿ ಅವರೇ, ಮಂತ್ರಿ ಅವರೇ, ನೀವು ಎಲ್ಲಿ ಕೇಳಿ. ಅರ್ಧ ಗಂಟೆ ಚರ್ಚೆಗೆ ಹಾಕಿ. ಎಲ್ಲ ಸಲಹೆ ಕೊಡುವವರು ಇದ್ರು ಮಾರೆ. ಆಯ್ತು, ಈಗ ಮಂತ್ರಿ ಅವರೇ, ಈಗ ನಮ್ಮ ಪ್ರಶ್ನೆ ಯಾರು ಕೇಳಿದ್ದಾರೆ ಶಾಸಕರು, ಆ ಪ್ರಶ್ನೆ ಅವ್ರದ್ದೊಂದು ಕ್ಲಾರಿಟಿ ಆಗಲಿ. ಮತ್ತೆ ಹಲವಾರು ಚರ್ಚೆಗಳು ಸಲಹೆ ಸೂಚನೆ ಕೂಡ ಬಂದಿದೆ. ಅದಕ್ಕೆ ಸಮಯಾವಕಾಶ ಇದೆ. ಅದಕ್ಕೆ ಅರ್ಧ ಗಂಟೆ ಚರ್ಚೆಗೆ ವಿಶೇಷ ಅವಕಾಶ. ಈಗ ಅವ್ರದ್ದು ಸಮಸ್ಯೆ ಬಗ್ಗೆ ಅಧ್ಯಕ್ಷರೇ, ನಾನು ಸ್ಪಷ್ಟವಾಗಿ ಮಾನ್ಯ ಸದಸ್ಯರಿಗೆ ಹೇಳಿದ್ದೀನಿ. ಓಕೆ, ಅವರು 12 ಬೋರ್ವೆಲ್ಸ್ ಕೊಡ್ಬೇಕಲ್ಲ ಅವ್ರಿಗೆ. ಆಯ್ತು, ಯಾಕೆ ಡಿಲೇ ಆಯ್ತು? ಅವ್ರ ಕೋಟೆ ಏನಾಯ್ತು? ಆಡಳಿತಾತ್ಮಕ ಅಧಿಕಾರ ಬೋರ್ಡ್ ಅಲ್ಲಿ ಇತ್ತು ಅಂಬೇಡ್ಕರ್ ನಿಗಮದಲ್ಲಿ. ಇದು ವರ್ಗಾವಣೆ ಮಾಡ್ತು, ಫೈನಾನ್ಸಿಯಲ್ ಪವರ್ಸ್ ಇರ್ಲಿಲ್ಲ. ಅದನ್ನ ಮಾಡುವಾಗ ಇವ್ರು ಮಾಡ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗಿ ಲೇಟ್ ಆಯ್ತು. ಈಗ ದುಡ್ಡಿದೆ, ಅದನ್ನ 30 ಡೇಸ್ ಅಲ್ಲಿ ಮಾಡಿ ಅಂತ ನಾನು ಇನ್ಸ್ಟ್ರಕ್ಷನ್ ಕೊಡ್ತೇನೆ. ಅಧ್ಯಕ್ಷರೇ, ಹೇಳ್ತಾ ಇದ್ದೇನೆ ನಿಮಗೆ. ಐ ವಿಲ್ ಸಿ ದಟ್ ಇಟ್ ಇಸ್ ಡನ್ ಅಂತ ಹೇಳಿದ್ರೆ ವಾಟ್ ಅಶ್ಯೂರೆನ್ಸ್ ಯು ವಾಂಟ್? ವಾಟ್ ಅಶ್ಯೂರೆನ್ಸ್ ಯು ವಾಂಟ್? ಟಾರ್ಗೆಟ್ ಹೇಳಿ ಸರ್. ಟಾರ್ಗೆಟ್ ಎಷ್ಟು ಕೊಡ್ತೀರಾ ಅಂತ ಎಲ್ಲ ಸೀನಿಯರ್ ಲೀಡರ್ಸ್. ಭೌತಿಕ ಗುರಿ ಜಾಸ್ತಿ ಈಗ ಇದನ್ನ ಅರ್ಧ ಗಂಟೆ ಡಿಸ್ಕಷನ್ ಕೊಡ್ತೇನೆ. ಸಚಿವರೇ ಉತ್ತರ ಕೊಡಬೇಡಿ. ಸಚಿವರೇ ಇದು ಕೊಡ್ಬೇಕು ನೀವು. ಸಚಿವರೇ, ನೀವು ಪ್ರತಿಯೊಬ್ಬರ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಹೋಗಬೇಡಿ. ಯಾರು ಪ್ರಶ್ನೆ ಕೇಳಿದ್ದಾರೆ ಅವ್ರಿಗೆ ಉತ್ತರ ಕೊಟ್ರೆ ಸಾಕು. ಬೇರೆಯವರೆಲ್ಲ ಪ್ರಶ್ನೆಗೆ ಸಲಹೆ ಸೂಚನೆಗೆ ಮುಂದಿನ ದಿನಗಳಲ್ಲಿ ಅರ್ಧ ಗಂಟೆ ಅದಕ್ಕೆ ಅವಕಾಶ ಮಾಡಿ ಕೊಡ್ತೇನೆ. ಅಧ್ಯಕ್ಷರೇ ಕೇಳಿ ನಾನು ಹೇಳ್ಬಿಡ್ತೀನಿ. ಎಲ್ಲ ಮಾನ್ಯ ಸದಸ್ಯರು
ಸಮಾಜ ಕಲ್ಯಾಣ ಸಚಿವರು ನನ್ನ ಕ್ಷೇತ್ರಕ್ಕೆ ಜಾಸ್ತಿ ಅನುದಾನ ಕೊಟ್ಟಿದ್ದಾರೆ, ಧನ್ಯವಾದಗಳು ಅವ್ರಿಗೆ. ಅವರು ಒಳ್ಳೆ ಸಲಹೆನ ಕೇಳ್ಕೊಂಡು ನಾನು ಕೇಳಿದೆ. ಆದ್ರೆ ಸುಮ್ಮನೆ ಎಲ್ಲರೂ ನಿಂತ್ಕೊಂಡು ಮಾತಾಡೋದು ಸಂಖ್ಯೆ ಹೆಚ್ಚು ಮಾಡಬೇಕು. ಆಯ್ತು, 26 ಕೋಟಿ ಕೊಟ್ಟಿದ್ದಾರೆ, ಕೊಟ್ಟಿರೋದು ಅದು ಮಾಡೇ ಮಾಡ್ತೀವಿ. ಅದು ನಂಬರ್ನ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶ ಸರ್ಕಾರಕ್ಕಿದೆ. ಅವ್ರ ಸಲಹೆನೂ ಕೂಡ ಹಾಗೆ ಇದೆ. ನಾನು ಅವ್ರು ಹೇಳೋದನ್ನ ಅಲ್ಲಗಡಿತಾ ಇಲ್ಲ, ಹೆಚ್ಚಿಗೆ ಕೊಟ್ಟು ಈಗ 50 ಮತ್ತೆ ಚರ್ಚೆ ಮಾಡುವ ಅರ್ಧ ಗಂಟೆ ಅವಕಾಶ ಕೊಡ್ತೇನೆ ಅದಕ್ಕೆ. ಬಟ್ ಸಂಖ್ಯೆನ ಜಾಸ್ತಿ ಮಾಡೋಕೆ ಖಂಡಿತವಾಗಿ ನಾನು ಪ್ರಯತ್ನ ಮಾಡ್ತೀನಿ. ಬಾಬಾ ಸಾಹೇಬ್ ಪಾಟೀಲ್ ನೆಕ್ಸ್ಟ್ ಇದರಲ್ಲಿ ಜಾಸ್ತಿ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರ್. ಏನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್ ಚುಕ್ಕೆ ನೋಡಿ, ಅದಕ್ಕೆ ನೆಕ್ಸ್ಟ್ ಟೈಮ್ ಬೇಕು. ಈಗ ಅಲ್ಲಿ ಒಂದು ಸದಸ್ಯರು ಪ್ರಶ್ನೆ ಕೇಳಿದ್ದಾರೆ, ಅವ್ರ ಪ್ರಶ್ನೆಗೆ ಉತ್ತರ ಸಬ್ ಕ್ವಶನ್ ಅವ್ರು ಕೇಳಿ. ಈ ಮಧ್ಯೆ ನೀವೆಲ್ಲ ಎದ್ದು ನಿಂತು ಮಾತಾಡಿದ್ರೆ ಅವರ ಪ್ರಶ್ನೆಗೆ ಪರಿಹಾರ ಕೂಡ ಸಿಕ್ಕುವುದಿಲ್ಲ, ಇಲ್ಲಿ ಸಮಸ್ಯೆ ಕೂಡ ಬಗೆಹರುವುದಿಲ್ಲ. ವಿಚಾರ ಅಂತ ಹೇಳಿ ಈಗ ಅವರ ಪ್ರಶ್ನೆ ಒಂದು ಸಾಲ್ವ್ ಆದರೆ ಅದಕ್ಕೆ ಉತ್ತರ ಕೊಟ್ಟರೆ ನೆಕ್ಸ್ಟ್ ಅರ್ಧ ಗಂಟೆಗೆ ನಿಮ್ಮೆಲ್ಲ ಸಲಹೆ ಸೂಚನೆಗೆ ನಾವು ಅರ್ಧ ಗಂಟೆಗೆ ಅವಕಾಶ ಖಂಡಿತವಾಗಿ ಕೊಡ್ತೇನೆ. ಈಗ ಸಬ್ ಏನಿದೆ ಕೇಳಿ. ಸಭಾಧ್ಯಕ್ಷರೇ, ಸಚಿವರು ಹೇಳಿದ್ರು ಇಲ್ಲ ಬಹಳಷ್ಟು ಜನಕ್ಕೆ ನಾವು ನ್ಯಾಯ ಕೊಡ್ಸಕ್ ಆಗ್ತಿಲ್ಲ, ನಾವು ಮಾಡ್ತಾ ಇದೀವಿ ಅಂತೇಳಿ. ಆದ್ರೆ ಈ ಟಾರ್ಗೆಟ್ ಗಳನ್ನ ಹಿಂದೆ ಸರ್ಕಾರ ಇದ್ದಾಗ ಅಥವಾ ಹಿಂದಿನ ಟಾರ್ಗೆಟ್ ಗೆ ಇವತ್ತಿನ ಟಾರ್ಗೆಟ್ ನಾವು ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ. ಆ ಟಾರ್ಗೆಟ್ ಅನ್ನ ಹೆಚ್ಚುವರಿ ಮಾಡ್ಬೇಕನ್ನೋದು ಒಂದು. ಎರಡನೇದು, ಇದೇನು ಸೋಷಿಯಲ್ ವೆಲ್ಫೇರ್ ಇಂದ ಆಡಳಿತ ಅನುಮೋದನೆಯನ್ನು ಕೊಟ್ಟಿದ್ರು, ತದನಂತರ ಮತ್ತೆ ಸಂಬಂಧಪಟ್ಟಂತ ನಿಗಮಕ್ಕೆ ಕೊಡೋದಕ್ಕಿಂತ ಸರ್ ನಮ್ದೊಂದು ಸಲ ನಿಗಮಕ್ಕೆ ಕೊಡೋದಕ್ಕಿಂತ ನೀವು ನೇರವಾಗಿ ಸೋಷಿಯಲ್ ವೆಲ್ಫೇರ್ ನಮ್ದೇನು ಮೇನ್ ಡಿಪಾರ್ಟ್ಮೆಂಟ್ ಇಂದನೇ ತಾವು ಅದ ಹಣವನ್ನ ಬಿಡುಗಡೆ ಮಾಡಿ ತಾವೇ ಅದನ್ನ ಹ್ಯಾಂಡಲ್ ಮಾಡ್ರಿ ಅನ್ನೋದು. ಈಗ ನೀವು ನಿಗಮಕ್ಕೆ ಕೊಟ್ಟ ಮೇಲೆ ಮತ್ತೆ ನಿಗಮದವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಮತ್ತೇನೋ ಒಂದು ಪಟ್ಟಿಗಳು ಚೇಂಜ್ ಮಾಡ್ಕೊಂಡು ಕುದುರ್ತಾರೆ. ಆಯ್ತು, ನೆಕ್ಸ್ಟ್ ನೇರವಾಗಿ ಆ ಹಣವನ್ನ ನೀವೇ ಆ ಕಾಂಟ್ರಾಕ್ಟರ್ಗಳಿಗೆ ಅಥವಾ ಬೋರ್ವೆಲ್ ಮಾಡುವಂತವರಿಗೆ ಕೊಟ್ಬಿಡಿ. ನಿಮಗೆ ಇದು ಯಾಕಂದ್ರೆ ಡಿಪಾರ್ಟ್ಮೆಂಟ್ ನವರಿಗೆ ಮಾಡಿದ್ದು 18-19 ಆಮೇಲೆ ಆ ನಿಗಮದ ಆಶಯಗಳಾದಂತ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಸಿಸಿ ಆಗಿರ್ಬೋದು, ಗಟರ್ ಆಗಿರ್ಬೋದು, ಕುಡಿಯೋ ನೀರಿಗೆ ಇವತ್ತಿನವರೆಗೂ 2 ವರ್ಷದಿಂದ ನಾವು ಏನು ಮಾಡಕ್ಕಾಗಿಲ್ಲ ಸರ್. ಅದಕ್ಕೆ ಮಂತ್ರಿಗಳ ಉತ್ತರ ಕೊಡಿ. ಅವರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ, ಮಾಡಲೇಬೇಕಾಗಿದ್ದವರು ಮಾಡೇ ಮಾಡ್ತೀವಿ, ಮಾಡಕ್ಕಾಗದಿದ್ದವರು ಮಾಡಕ್ಕಾಗಲ್ಲ. ಸರಿಯಾ? ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರ್ ಟೈಮ್ ಬೇಕು, ಮಿನಿಸ್ಟರ್ ಟೈಮ್ ಕೇಳಿದ್ದಾರೆ. ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರ್ ಉತ್ತರ ಕೊಡಬೇಡಿ. ಚುಕ್ಕೆ ಗುರುತಿನ ಪ್ರಶ್ನೆ 441 ಮಾನ್ಯ ಔಟ್ಕಮ್ ಇಸ್ ಟೈಮ್ ವೇಸ್ಟ್, ಮತ್ತೇನಿಲ್ಲ, ಕೂತ್ಕೊಳ್ಳಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಲ್ಲಿ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಚೆನ್ನಮ್ಮನ ಕಿತ್ತೂರು ಸುಮಾರು 2012ರಲ್ಲಿ ತಾಲೂಕು ಘೋಷಣೆ ಆಯಿತು. ನಂತರ 2016ರಲ್ಲಿ ತಹಸೀಲ್ದಾರ್, PWD ಹಾಗೂ ತಾಲೂಕು ಪಂಚಾಯತಿ ಇಲಾಖೆಗಳ ಆಫೀಸ್ಗಳು ಪ್ರಾರಂಭ ಆದ ನಂತರ ಮತ್ಯಾವುದೂ ಕಚೇರಿ ಇನ್ನೂ ಅಲ್ಲಿ ಪ್ರಾರಂಭ ಆಗಿಲ್ಲ. ಈ ಬೇಸಿಗೆ ಇರೋದ್ರಿಂದ RWS ಹಾಗೂ ತಮ್ಮ ಇಲಾಖೆಗೆ ಬರುವಂಥ ಕಚೇರಿಗಳು ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗಬೇಕಾಗಿದ್ದವು. ಆದಷ್ಟು ಬೇಗನೆ ಪ್ರಾರಂಭ ಮಾಡಬೇಕಂತ ಸರ್ಕಾರಕ್ಕೆ ತಮ್ಮಲ್ಲೇ ವಿನಂತಿ ಪೂರ್ವಕ ಒತ್ತಾಯಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಹಿಂದಿನ ಸರ್ಕಾರದಲ್ಲಿ ಈ ಪ್ರಸ್ತಾವನೆಗಳನ್ನು, ಹೊಸ ಕಚೇರಿಗಳ ಸ್ಥಾಪನೆಯ ಪ್ರಸ್ತಾವನೆಗಳು ಹೋದಾಗ ಅವರು ತಿರಸ್ಕರಿಸಿ 4-5 ವರ್ಷ ಯಾವುದೇ ಕಚೇರಿಗಳನ್ನು ನೀವು ಪ್ರಾರಂಭ ಮಾಡಬಾರ್ದು ಅಂತ ಆದೇಶ ಹೊರಡಿಸಿದ್ರು ಅಧ್ಯಕ್ಷರೇ. ಆದರೆ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮತ್ತೊಮ್ಮೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಭಾಳ ಅವಶ್ಯಕತೆ ಇದೆ ಅದನ್ನು ನಾವು ಲಿಸ್ಟನ್ನು ತೊಗೊಂಡು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಆಗಲೇ ಸಬ್ಮಿಟ್ ಮಾಡಿದ್ದೀವಿ. ಅದು ಅವರ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಇದನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ ಅಧ್ಯಕ್ಷರೇ. ಓಕೆ. ಕಿರಣ್ ಕುಮಾರ್ ಕೋಡ್ಗಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 432 ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ಕುಂದಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 2023-24ರಲ್ಲಿ 345 ವಿದ್ಯಾರ್ಥಿಗಳಿಗೆ ಆ ವರ್ಷ ಸೀಟು ಆಗಲಿಲ್ಲ, ಸೌಲಭ್ಯ ಸಿಗಲಿಲ್ಲ. ಹಾಗೆ 2024-25ರಲ್ಲಿ ಸಹ 350 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಲ್ಲಿ ಸೀಟ್ ಸೌಲಭ್ಯ ಸಿಗಲಿಲ್ಲ.
ನಾನು ಸತತ 3ನೇ ಅಧಿವೇಶನ ಇದು ಸಚಿವರ ಹತ್ರ ಹೊಸ ಹಾಸ್ಟೆಲ್ನ ಮಂಜೂರಾತಿಗೆ ತಮ್ಮ ಮೂಲಕ ಅಗ್ರಪಡಿಸ್ತಾ ಇದ್ದೇನೆ. ಆದರೆ ಸಚಿವರು ಈವರೆಗೆ ಆ ಬಗ್ಗೆ ಏನನ್ನ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಪ್ರತಿ ವರ್ಷ ಶಾಲಾ ಪ್ರಾರಂಭದಿಂದಲೇ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ, ಕೊಪ್ಪಳದಿಂದ ಇರ್ಬೋದು, ಬಿಜಾಪುರದಿಂದ ಇರ್ಬೋದು, ಗದಗದಿಂದ ಇರ್ಬೋದು, ಶಿವಮೊಗ್ಗದಿಂದ ಇರ್ಬೋದು, ಬೇರೆ ಜಿಲ್ಲೆಗಳಿಂದ ನಮ್ಮ ಕುಂದಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಲೇಜುಗಳಿಗೆ ದಾಖಲಾತಿಗೆ ಬರ್ತಾರೆ. ಅಲ್ಲಿ ಎಂಜಿನಿಯರಿಂಗ್ ಕಾಲೇಜ್ ಉಂಟು, ಆಯುರ್ವೇದಿಕ್ ಕಾಲೇಜ್ ಉಂಟು, ಹಾಗೆ 3-4 ನರ್ಸಿಂಗ್ ಕಾಲೇಜು. ಈ ಎಲ್ಲ ವಿದ್ಯಾಭ್ಯಾಸಕ್ಕೆ ಬೇರೆ ಜಿಲ್ಲೆಗಳಿಂದ ಬರುವುದರಿಂದ ಹಾಸ್ಟೆಲ್ನ ಅಗತ್ಯತೆ, ಮೆಟ್ರಿಕ್ ನಂತರದ ಹಾಸ್ಟೆಲ್ನೆಲ್ಲ ಕೊಡಬೇಕು ನಮಗೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ